ಮೈಸೂರು ಒಡೆಯರ ಬಗ್ಗೆ ನಾವು ವಿಷಯಗಳನ್ನು ತಿಳ್ಕೊಳ್ಬೇಕು ಅಂದರೆ ಬ್ರಿಟಿಷರಿಗೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದು ಅಥವಾ ಬ್ರಿಟಿಷರಿಗೆ ಪ್ರತಿರೋಧವನ್ನು ಹೇರಿದ್ದೇ ಮೈಸೂರು ಒಡೆಯರು ಅವರ ಅಗೇನ್ಸ್ಟ್ ಆಗಿ ಅವರ ಪದ್ಧತಿಗಳಿಗೆ ವಿರುದ್ಧವಾಗಿ. ಹಾಗಾಗಿ ಅವ್ರ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಅಂತ ಅಂಶಗಳು ಒಂದಷ್ಟು ಇದ್ದೇ ಇರುತ್ತೆ. ಅದನ್ನು ವಿಶ್ಲೇಷಣಾ ಮಾದರಿಯಲ್ಲಿ ನಾವು ಒಂದು ಕಡೆಯಿಂದ ತಿಳಿಯೋ ಪ್ರಯತ್ನ ಮಾಡೋಣ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ನೋಡಿ, ಅಧ್ಯಾಯ 4 ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಹಾಗೂ ಮೈಸೂರು ಒಡೆಯರು ಅಂತ. ಸೊ ನಾವಿಲ್ಲಿ ಈ ಒಂದು ಅಧ್ಯಾಯದಲ್ಲಿ ಯಾವೆಲ್ಲ ಪ್ರಮುಖವಾದ ಅಂಶಗಳನ್ನು ತಿಳಿತಾ ಹೋಗ್ತೀವಿ. ಮೈಸೂರು ಒಡೆಯರ ಬಗ್ಗೆ ತಿಳ್ಕೊತೀವಿ, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ನಾವು ತಿಳ್ಕೊತೀವಿ, ಆಂಗ್ಲೋ ಮೈಸೂರು ಯುದ್ಧಗಳು, ಪ್ರಮುಖ ಒಡೆಯರುಗಳು, ದೋಂಡಿಯ ವಾಗು, ಸೊ ಕಿತ್ತೂರಿನ ಬಂಡಾಯ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ. ಇನ್ನು ಅದೇ ಕಿತ್ತೂರಿನ ಬಂಡಾಯ ಅಂತ ಬಂದರೆ ಇಬ್ಬರು ಬರ್ತಾರೆ, ಒಂದು ರಾಣಿ ಚೆನ್ನಮ್ಮ ಮತ್ತು ಇನ್ನೊಂದು ಸಂಗೊಳ್ಳಿ ರಾಯಣ್ಣ. ಅದು ಬಿಟ್ಟರೆ ಅಮರ ಸುಳ್ಯ ಬಂಡಾಯ ಅಂದ್ಬಿಟ್ಟು, ಸುರಪುರದ ಬಂಡಾಯ, ಇನ್ನು ಹಲಗಲಿ ಬಿಡ್ರ ದಂಗೆ ಅಂತ. ಸೊ ಈ ವಿಡಿಯೋ ಸೆಷನಲ್ಲಿ ಎಲ್ಲವನ್ನು ಹೇಳ್ತಾ ಹೋದರೆ ಐ ಥಿಂಕ್ 2 hours ಕ್ಲಾಸ್ ಆಗಿಬಿಡುತ್ತೆ. ಅದೊಂಚೂರು ಕ್ಲಾಸಿಫಿಕೇಷನ್ ಮಾಡಿಕೊಂಡು ಪ್ರಮುಖವಾದ ಅಂಶಗಳನ್ನು ಒಂದು ಕಡೆಯಿಂದ ನೋಡೋಣ ನಾವು. ಸೊ ಇದರಿಂದ ಏನೆಲ್ಲ ಇದೆ ಅಂತ ಈಗ ನೋಡಿ ಇಲ್ಲಿ. ಸೊ ಮೊದಲನೇ ಪ್ಯಾರಾಗ್ರಾಫಲ್ಲಿ, ಸೊ ಇಂದಿನ ಕರ್ನಾಟಕವು ಏಕೀಕರಣ ಪೂರ್ವದಲ್ಲಿ ವಿವಿಧ ರಾಜಕೀಯ ಅಧಿಕಾರಿಶಾಹಿಗಳಲ್ಲಿ ಹಂಚಿ ಹೋಗಿತ್ತು ಅಂತ. ಇಂದಿನ ಕರ್ನಾಟಕ ಅಂದರೆ ಇವತ್ತಿನ ಕರ್ನಾಟಕ ಅಂತ, ಅಂದರೆ ಏಕೀಕರಣ ಆಗಲಿಕ್ಕಿಂತ ಮುಂಚೆ ಅಂತ, ಏಕೀಕರಣದ ಪೂರ್ವದಲ್ಲಿ ಅಂತ. ಅದು ಏಕೀಕರಣ ಆಗಲಿಕ್ಕಿಂತ ಮುಂಚೆ ಸೊ ವಿವಿಧ ರಾಜಕೀಯ ಅಧಿಕಾರಶಾಹಿಗಳಲ್ಲಿ ಅದು ಹಂಚಿ ಹೋಗಿತ್ತು ಅಂತ. ಒಂದು ಸಮರ್ಪಕವಾದ ಸರಿಯಾದ ರೀತಿಯ ಒಂದು ರಾಜಕೀಯ ವ್ಯವಸ್ಥೆ ಇರಲಿಲ್ಲ ಅಂತ. ಸೊ ಯಾರ್ಯಾರು ಅದನ್ನು ಆಳ್ವಿಕೆ ಮಾಡ್ತಾಯಿದ್ರು, ಯಾರ್ಯಾರು ಅಂದರೆ ಇಟ್ಸ್ ನಥಿಂಗ್ ಬಟ್ ಬ್ರಿಟಿಷರು ತಮ್ಮ ಅಧಿಕಾರ ದರ್ಪವನ್ನು ತೋರಿಸ್ಕೊಂಡು ಒಂದಷ್ಟು ಸಂಸ್ಥಾನವನ್ನು ನಾವು ಆಳ್ಬೇಕಾಗಿದ್ದಂಥ ಸಂಸ್ಥಾನವನ್ನು ವಶಪಡಿಸ್ಕೊಂಡು ಅಲ್ಲಿ ಅವರು ಅಧಿಕಾರದ ಗದ್ದುಗೆಯನ್ನು ಅವರು ಮಾಡ್ಕೊಂಡಿದ್ರು. ಸೊ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ರಾಜಕೀಯ ಅಧಿಪತ್ಯವನ್ನು ಸಾಧಿಸಲಿಕ್ಕೆ ಅದಷ್ಟೇ ಇಲ್ಲ, ರಾಜಕೀಯ ಅಧಿಪತ್ಯವನ್ನು ಸಾಧಿಸುವ ಜೊತೆಯಲ್ಲಿ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನು ತಮ್ಮ ಹಿತಾಸಕ್ತಿಗಳಿಗಾಗಿ ಶೋಷಿಸಲು ತೊಡಗ್ತಾರೆ ಅಂತ. ಸೊ ಅಧಿಕಾರ ಅಂತಕ್ಕಂಥ ದುರಾಸೆ ಜಾಸ್ತಿ ಆಗ್ತಾ ಏನಾಗುತ್ತೆ, ಎಲ್ಲವನ್ನ ಕಬಳಿಸಬೇಕು, ಎಲ್ಲದಕ್ಕೂ ನಾವೇ ನಮ್ಮ ಒಂದು ಪವರ್ನಲ್ಲಿ ಏನು ಮಾಡಬೇಕು, ಹೇರಬೇಕು, ಈ ರೀತಿಯ ಕೆಲವೊಂದು ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ ಸಹಜವಾಗಿ. ಇಲ್ಲಿ ಸೊ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಅಲ್ಲಿ ಏನಾಗುತ್ತೆ, ಸೊ ತಮ್ಮ ರಾಜಕೀಯ ಅಧಿಪತ್ಯವನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಜನರನ್ನ ಹಿಂಸೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಅಗ್ರಿಕಲ್ಚರ್ ಸೆಕ್ಟಾರ್ಸನ್ನು ನಾವೇ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಭಾವನೆ ಇರುತ್ತೆ ಅವರಿಗೆ. ಸೊ ಅದರ ಹಿತಾಸಕ್ತಿಗಳ ಮೇಲೆ ಏನು ಮಾಡ್ತಾರೆ, ಶೋಷಣೆ ಮಾಡಲಿಕ್ಕೆ ಅವರು ಮುಂದಾಗ್ಬಿಡ್ತಾರೆ. ಸೊ ಏನಾಗುತ್ತೆ, ಈ ಶೋಷಣೆಗಳು ಕರ್ನಾಟಕವೂ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅಸ್ಥಿರತೆಯನ್ನು ಸೃಷ್ಟಿ ಮಾಡಿಬಿಡುತ್ತೆ. ಸೊ ದೇಶಿ ರಾಜರು ಅಂದರೆ ನಮ್ಮ ದೇಶದ ರಾಜರು ಅಂತ ರಾಜಕೀಯ ಅಸ್ಥಿರತೆಯನ್ನು ಅನುಭವಿಸ್ತಿರೋದು. ಅಂದರೆ ನಮ್ಮ ದೇಶದ ರಾಜರೇ ನಮಗಿರ್ತಕ್ಕಂಥ ರಾಜಕೀಯವನ್ನು ಯಾರೋ ನಮಗಿರ್ತಕ್ಕಂಥ ಅಧಿಕಾರವನ್ನು, ನಮಗಿರ್ತಕ್ಕಂಥ ಕೆಲವೊಂದು ಐ ಥಿಂಕ್ ಒಂದು ಏನು ನಮ್ಮದು ಕಲ್ಚರ್ ಇರುತ್ತೆ, ಅಥವಾ ನಮ್ಮ ವ್ಯಾಪಾರ ಮಾಡ್ತಕ್ಕಂಥ ಒಂದು ರೀತಿಗಳನ್ನು, ಅಥವಾ ನಮ್ಮ ವ್ಯಾಪಾರ ಕ್ಷೇತ್ರಗಳನ್ನು ಯಾರೋ ಬಂದು ಅವ್ರ ಅಧಿಕಾರವನ್ನು ಇಲ್ಲಿ ದರ್ಪವನ್ನು ಹೇರಿ ಎಲ್ಲವನ್ನು ಕಿತ್ಕೊಳ್ತಾರೆ ಅಂದರೆ ಅದು ಸಹಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ರಾಜಕೀಯ ಅಸ್ಥಿರತೆ ತಾನಾಗಿ ಇಲ್ಲಿ ಉಂಟಾಗುತ್ತೆ ಅಲ್ಲಿ. ಸೊ ಇದರಿಂದ ಏನಾಗುತ್ತೆ, ಕರ್ನಾಟಕದ ಬಹುತೇಕ ಭಾಗ ಬ್ರಿಟಿಷರ ವಿರುದ್ಧ ಬಂಡೇಳಲಿಕ್ಕೆ ಆರಂಭ ಆಗುತ್ತೆ ಅಂತ. ಅಂದರೆ ಎಷ್ಟು ಅಂತ ಸಹಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಅವ್ರ ಶೋಷಣೆಯನ್ನು. ಸೊ ಹಾಗಾಗಿ ಫೈಂಡ್ ಏನಾಗುತ್ತೆ, ಅವರ ಹೋರಾಟವನ್ನು ಅವರ ಶೋಷಣೆಗೆ ವಿರುದ್ಧವಾಗಿ ಮಾಡಲೇಬೇಕಾಗುತ್ತೆ. ಹೀಗಾಗಿ ಸೊ ಆರಂಭದಲ್ಲಿ ಜಮೀನ್ದಾರಾಗಿರ್ಬೋದು, ಸಂಸ್ಥಾನದ ರಾಜರಾಗಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ, ತಮ್ಮಲ್ಲಿಯ ಯಾವುದೇ ಐಕ್ಯತೆಯನ್ನು ಸಾಧಿಸಲು ಪ್ರಯತ್ನಿಸದೆ ಒಬ್ಬೊಬ್ಬರಾಗಿಯೇ ವಿಘಟಿತ ರೂಪದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೇಳುವ ಪ್ರಯತ್ನವನ್ನು ಮಾಡ್ತಾರೆ ಅಂತ. ಸೊ ಏನೋ ಹೇಗೋ ಸೆಕೆಂಡ್ರಿ ಅದು. ಅವರು ಸಂಘಟನೆ ಮಾಡಿಕೊಂಡು ಹೋರಾಟಕ್ಕೆ ಇಳಿದ್ರು ಬ್ರಿಟಿಷರ ವಿರುದ್ಧವಾಗಿ, ಅಥವಾ ವಾಲಂಟ್ರಿ ಒಬ್ಬೊಬ್ಬರಾಗಿ ಹೋರಾಟಕ್ಕೆ ಇಳಿದ್ರು ಸೆಕೆಂಡ್ರಿ. ಬಟ್ ಹೇಗೋ ಏನೋ ಅಲ್ಲಿ ಏನಾಗುತ್ತೆ, ಐ ಥಿಂಕ್ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಅಂತಕ್ಕಂಥದ್ದು ಅಲ್ಲಿಂದ ಆರಂಭ ಆಗುತ್ತೆ. ಹೇಗಾದರೂ ಮಾಡಿ ಅವ್ರ ಶೋಷಣೆಯನ್ನು ಅದನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆಗೆ ಅಥವಾ ಒಂದು ಗುರಿ ಅವರೆಲ್ಲರ ಮನಸ್ಸಲ್ಲಿ ಬರುತ್ತೆ, ಹೇಗಾದರೂ ಮಾಡಿ ಅವ್ರನ್ನ ಓಡಿಸ್ಬೇಕು ಅಂತ. ಸೊ ಅಲ್ಲಿಂದ ಶುರುವಾಗೋದು ಈ ಮೈಸೂರು ಒಡೆಯರು ಅವರ ವಿರುದ್ಧವಾಗಿ ಮಾಡ್ತಕ್ಕಂಥ ಪ್ರತಿರೋಧಗಳು ಅಲ್ಲಿಂದ ಆರಂಭ ಆಗುತ್ತೆ. 1399ರಿಂದ ಸೊ ಅಪ್ ಟು 1947 ತನಕನೂ ಅವರು ಒಂದಷ್ಟು ಹೋರಾಟವನ್ನು ಮಾಡ್ತಾನೆ ಬರ್ತಾರೆ ಅವರ ವಿರುದ್ಧವಾಗಿ ಮೈಸೂರು ಒಡೆಯರು. ಸೊ ಒಂದು ಕಡೆಯಿಂದ ಕ್ವಿಕ್ಕಾಗಿ ಎಲ್ಲವನ್ನ ನೋಡೋಣ ಈಗ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಮೈಸೂರು ಒಡೆಯರು 1399ರಿಂದ 1947 ಅಂತ. ಸೊ ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರದಲ್ಲಿ ತಲೆ ಎತ್ತಿ ಅವರ ಸಂಪ್ರದಾಯಗಳನ್ನು ಮುಂದುವರಿಸಿ ಕಳೆದು ಹೋದ ಕರ್ನಾಟಕದ ಘನತೆಯನ್ನು ಸ್ಥಾಪಿಸಿದ ರಾಜ್ಯವೇ ಮೈಸೂರು ಅಂತ. ಅವಾಗೆಲ್ಲ ಐ ಥಿಂಕ್ ಏಕೀಕರಣ ಆಗಲಿಕ್ಕಿಂತ ಮುಂಚೆ ಮೈಸೂರನ್ನು ನಾವು ಜಿಲ್ಲೆ ಅಂತ ಹೇಳ್ತಿರಲಿಲ್ಲ, ಮೈಸೂರು ರಾಜ್ಯ ಅಂತಲೇ ಇದ್ದಿದ್ದು ಅವಾಗ. ಆಧುನಿಕ ಮೈಸೂರು ಅಂತ ಅವಾಗ ಹೇಳ್ತಾಯಿದ್ರು, ಅಥವಾ ಮೈಸೂರು ರಾಜ್ಯ ಅಂತ ಹೇಳ್ತಾಯಿದ್ರು ಏಕೀಕರಣ ಆಗಲಿಕ್ಕಿಂತ ಮುಂಚೆ. ಸೊ ವಿಜಯನಗರ ಸಾಮ್ರಾಜ್ಯ ಇದ್ದಂಥ ಒಂದು ಸಂದರ್ಭಗಳಲ್ಲಿ ಆ ಸಾಮ್ರಾಜ್ಯಕ್ಕೆ ಇದ್ದಂಥ ಒಂದು ಸಂಸ್ಕೃತಿ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಅದರ ಘನತೆ ಆಗ್ಬೋದು, ಗೌರವ ಆಗ್ಬೋದು, ಅಂದರೆ ಒಂದಷ್ಟು ಸುದೀರ್ಘವಾದ ಕಾಲ ಅದು ಆಳ್ವಿಕೆ ಮಾಡಿ ಸರ್ವನಾಶವನ್ನು, ಅಂದರೆ ಪತನ ಒಂದು ನಂತರದಲ್ಲಿ ಮತ್ತೊಮ್ಮೆ ಆ ಒಂದು ಸಾಮ್ರಾಜ್ಯದ, ಅಂದರೆ ಮುಂಚೆ ಇದ್ದಂಥ ಸಾಮ್ರಾಜ್ಯ ಹೇಗಿತ್ತು, ಅದು ಯಾವ್ಯಾವ ರೀತಿ
ರಾಜಕೀಯವಾಗಿತ್ತು, ಅದರ ಸಂಸ್ಕೃತಿ ಆಗಿರ್ಬೋದು ಅಥವಾ ಸಂಪ್ರದಾಯಗಳಾಗಿರ್ಬೋದು, ಆಚರಣೆ ಆಗಿರ್ಬೋದು, ವಿಚಾರ ಆಗಿರ್ಬೋದು, ಇವೆಲ್ಲವನ್ನು ಮತ್ತೆ ಮರುಕಳಿಸೋದು ಈ ಮೈಸೂರು. ಸ್ಥಾಪನೆ ಮಾಡಿದಂಥ ರಾಜ್ಯ ಯಾವುದಪ್ಪ ಅಂದರೆ ಮೈಸೂರು. ಸೊ ಮೈಸೂರು ನಗರದ ಬಳಿಯ ಹದಿನಾಡು ಅಂತಕ್ಕಂಥ ಎಂಬ ಪಾಳೆಯ ಪಟ್ಟಿಯಲ್ಲಿ ಶ್ರೀರಂಗಪಟ್ಟಣದ ಮಾಂಡಲಿಕನಿಗೆ ಅಧೀನನಾಗಿ ಚಾಮರಾಜ ಎಂಬ ಒಬ್ಬ ವ್ಯಕ್ತಿ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೈಸೂರು ನಗರದ ಬಳಿ ಅಂದರೆ ಪಕ್ಕದ್ದು ಅಂತ. ಹದಿನಾಡು ಅಂತಕ್ಕಂಥ ಒಂದು ಪಾಳೆಯ ಪಟ್ಟಿನಲ್ಲಿ, ಹದಿನಾಡು ಅಂದರೆ ಇಟ್ಸ್ ನೇಮ್ ಆಫ್ ದ ಒಂದು ಯಾವುದೋ ಒಂದು ಪ್ರದೇಶ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಶ್ರೀರಂಗಪಟ್ಟಣದ ಮಾಂಡಲಿಕನಿಗೆ ಅವನಿಗೆ ಅಧೀನನಾಗಿ ಕೆಲಸವನ್ನು ಮಾಡ್ತಿರ್ತಾನೆ. ಯಾರು? ಚಾಮರಾಜ ಅಂತಕ್ಕಂಥವನು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಸೊ ಅವನಿಗೆ ಗಂಡು ಮಕ್ಕಳು ಇರೋದಿಲ್ಲ. ಹಾಗಾಗಿ ಕಾಲಾನಂತರ ಅವನು ದಳವಾಯಿ ಕಾರುಗೊಳ್ಳಿಯ ಮಾರನಾಯಕನು ರಾಜ್ಯಾಡಳಿತವನ್ನು ಮಾಡುತ್ತಿದ್ದು ರಾಜಕುಮಾರಿಯನ್ನು ತನಗೆ ವಿವಾಹವನ್ನು ಮಾಡಿಕೊಡಬೇಕೆಂದು ಒತ್ತಾಯವನ್ನು ಮಾಡ್ತಾನೆ. ಸೊ ಆದರೆ ಇದಕ್ಕೆ ಯಾರೂ ಕೂಡ ಒಪ್ಪಿಗೆಯನ್ನು ಕೊಡಲ್ಲ. ಸೊ ಮುಂದೆ ಏನಾಗುತ್ತೆ ಹಾಗಿದ್ರೆ, ಇದೇ ವೇಳೆಗೆ ಗುಜರಾತಿನ ದ್ವಾರಕೆಯಿಂದ ಯದುರಾಯನು ತನ್ನ ತಮ್ಮ ಕೃಷ್ಣರಾಯನೊಂದಿಗೆ ಮೈಸೂರಿಗೆ ಬರ್ತಾನೆ. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ಪಾಯಿಂಟ್ಸ್ ಅಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದೇ ವೇಳೆಗೆ ಗುಜರಾತಿನ ದ್ವಾರಕೆಯಿಂದ ಯದುರಾಯನು ತನ್ನ ತಮ್ಮ ಕೃಷ್ಣರಾಯನೊಂದಿಗೆ ಮೈಸೂರಿಗೆ ಬರ್ತಾನೆ. ತಾನಾಗಿಯೇ ಮುಂದೆ ಬಂದು ರಾಣಿಗೆ ಸಹಾಯ ಮಾಡಲಿಕ್ಕೆ ಒಪ್ಪಿ ಮಾರನಾಯಕನನ್ನು ಅವನು ಕೊಲೆ ಮಾಡಿಬಿಡ್ತಾನೆ. ಇದರಿಂದ ಏನಾಗುತ್ತೆ, ಸಂತೋಷಗೊಂಡ ರಾಣಿಯು ತನ್ನ ಮಗಳನ್ನು ಯದುರಾಯರಿಗೆ ವಿವಾಹ ಮಾಡಿಕೊಟ್ಟು ರಾಜ್ಯವನ್ನು ನೀಡಿದಾಗ ಒಡೆಯರ ವಂಶವು ಸ್ಥಾಪನೆ ಆಯಿತು. ಅಲ್ಲಿಂದ ಈ ಮೈಸೂರು ಒಡೆಯರ ಸ್ಥಾಪನೆ ಆಗುತ್ತೆ. ಈ ಯದುರಾಯರು ಅಂತಕ್ಕಂಥವ್ರು ಅಲ್ಲಿಂದನೇ ಅಲ್ಲಿ ಆರಂಭ ಆಗುವಂಥದ್ದು. ಸೊ ಇದನ್ನು ಯದುರಾಯರಿಂದ ಜಯಚಾಮರಾಜೇಂದ್ರ ಒಡೆಯರ್ರವರಿಗೆ ಸುಮಾರು ಎಷ್ಟು ಜನ ಅರಸರು ಆಳ್ವಿಕೆಯನ್ನು ಮಾಡ್ತಾರೆ ಮೈಸೂರನ್ನು ನೋಡಿ? ಸುಮಾರು 25 ಅರಸರುಗಳು ಆಳ್ತಾರೆ. ಅವರಲ್ಲಿ ಕೆಲವು ಮುಖ್ಯರಾದವ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಫಸ್ಟ್ ಯಾರು ಬರ್ತಾರೆ, ಅವ್ರ ನಂತರದಲ್ಲಿ ಯಾರು ಇಡೀ ಮೈಸೂರು ರಾಜ್ಯವನ್ನು ಆವಾಗ ಆಳ್ವಿಕೆಯನ್ನು ಮಾಡ್ತಾರೆ ಅಂತ ನೋಡಿ. ಮೊದಲು ರಾಜ ಒಡೆಯರನ್ನು ಬರ್ತಾರೆ 1578ರಿಂದ 1617, 78ರಿಂದ 17. ಸೊ ಇವ್ರು ಬಂದ್ಬಿಟ್ಟು ಸಣ್ಣ ಪಾಳೆಯ ಪಟ್ಟಾಗಿದ್ದ ಮೈಸೂರನ್ನು ಸಾಕಷ್ಟು ದೊಡ್ಡ ರಾಜ್ಯವನ್ನಾಗಿ ಮಾಡಿದಂಥ ಕೀರಿ ಇವ್ರಿಗೆ ಸಲ್ಲುತ್ತೆ ಅಂತ. ಅಂದರೆ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ದೊಡ್ಡ ರೀತಿಯಲ್ಲಿ ಸ್ಥಾಪನೆ ಆಗಿತ್ತು ಆ ಟೈಮಲ್ಲಿ ಅದು. ಬಟ್ ಅದು ಪತನಾದ ನಂತರದಲ್ಲಿ ಮತ್ತೊಮ್ಮೆ ಮರುಕಳಿಸಿ ರಾಜ್ಯ ಹೆಂಗಿತ್ತು ಅದನ್ನು ಮತ್ತೊಮ್ಮೆ ಸ್ಥಾಪನೆ ಮಾಡಿ ಮತ್ತಷ್ಟು ಮೈಸೂರು ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ ರಾಜ ಒಡೆಯರು. ಸೊ ಶ್ರೀರಂಗಪಟ್ಟಣವನ್ನು ವಿಜಯನಗರ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ರಾಜರನ್ನಾಗಿ ಮಾಡಿಕೊಡ್ತಾರೆ. ಅವಾಗೆಲ್ಲ ಸೊ ಕ್ಯಾಪಿಟಲ್ ಅಂತ ಇದ್ದಿದ್ದು ಶ್ರೀರಂಗಪಟ್ಟಣ. ಆವಾಗ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ರಾಜ್ಯವನ್ನು ವಿಸ್ತಾರ ಮಾಡಿದ್ರು. ಯಾಕಂದರೆ ಒಬ್ಬ ರಾಜ ಅಂತ ಅಂದಮೇಲೆ, ಒಬ್ಬ ಸಂಸ್ಥಾನದ ಅಧಿಪತಿ ಆದಮೇಲೆ ಸೊ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅಂದರೆ ಸೊ ನಿಯರೆಸ್ಟ್ ಯಾವುದಿರುತ್ತೆ ಅಕ್ಕಪಕ್ಕ ಅವೆಲ್ಲ ಪ್ರದೇಶವನ್ನು ವಶಪಡಿಸ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವರು ಕೂಡ ರಾಜ್ಯ ವಿಸ್ತಾರಕ್ಕೆ ಆ ಎಲ್ಲ ಪ್ರದೇಶವನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ ರಾಜ ಒಡೆಯರು. ಸೊ ಯಾವ ಪ್ರದೇಶ ಬರುತ್ತೆ ಇಲ್ಲಿ? ಶ್ರೀರಂಗಪಟ್ಟಣ, ಮೈಸೂರು, ಮೇಲ್ಕೋಟೆಗಳ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸೂಕ್ತವಾದ ಏರ್ಪಾಡು ಮಾಡ್ತಾರೆ. ಸೊ ಐ ಥಿಂಕ್ ಅಷ್ಟೊತ್ತಿಗಾಗಲೇ ಎಷ್ಟೋ ದೇವಸ್ಥಾನಗಳಲ್ಲಿ ಜೀರ್ಣೋದ್ಧಾರ ಆಗಿರಲ್ಲ ಅನಿಸುತ್ತೆ ಮೇ ಬಿ. ಹಾಗಾಗಿ ರಾಜ ಒಡೆಯರು ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ಅವರು ರಾಜರಾಗಿ ಬಂದ ನಂತರದಲ್ಲಿ ಒಡೆಯರಾಗಿ ಸೊ ಅವೆಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಏನೇನು ಏರ್ಪಾಡನ್ನು ಮಾಡಬೇಕು ಎಲ್ಲವನ್ನು ಮಾಡ್ತಾರೆ. ಸೊ ರಾಜಮುಡಿ ಎಂಬ ಕಿರೀಟವನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಣೆ ಮಾಡ್ತಾರೆ. ನೋಡಿ ಇವೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ರಾಜ ಒಡೆಯರು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದಂಥ ಒಂದು ಕಿರೀಟದ ಹೆಸರೇನು ಅಂತ ಯಾವುದಪ್ಪ ಅಂದರೆ ಅದು ರಾಜಮುಡಿ ಅಂತ ಹೇಳ್ತಾರೆ ಅದನ್ನು. ಸೊ ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭ ಮಾಡ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೊಟ್ಟ ಮೊದಲ ಬಾರಿಗೆ ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಯಾರು ಫಸ್ಟು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅವರು ರಾಜ ಒಡೆಯರು. ಇವರ ಒಂದು ಕಾಲಾವಧಿ ಬಂದು 1578ರಿಂದ 1617. ಅಂದರೆ ನಾವು ಓದಬೇಕಾದ್ರೆ ಏನು ಮಾಡಬೇಕು, ನಮಗೆ ಐ ಥಿಂಕ್ ಈ ಒಂದು ಪಾಯಿಂಟಲ್ಲಿ ಅಥವಾ ಒಂದು ಪ್ಯಾರಾಗ್ರಾಫನ್ನ ಓದಬೇಕಾದ್ರೆ ಇಡೀ ಒಂದು ಪ್ಯಾರಾಗ್ರಾಫಲ್ಲಿ ಎಷ್ಟು ಕ್ವಶನ್ಸ್ನ ನಾವೇ ಅದನ್ನು ಫ್ರೇಮ್ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ. ಸೊ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ಇಂಥ ಪ್ರಶ್ನೆ ಕೇಳ್ಬೋದಾ, ಇದಕ್ಕೆ ಈ ಉತ್ತರ ಇರ್ಬೋದಾ. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು, ಸೊ ನಮ್ಮಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಹಾಕ್ಕೊಂಡು ನಾವು ಉತ್ತರವನ್ನು ಕಂಡುಹಿಡ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಅವಾಗೇನಾಗುತ್ತೆ, ಅದು ಯಾವುದೇ ಮೂಲೆಯಿಂದ ಕ್ವಶನ್ಸ್ ಕೇಳಿದ್ರು ಕೂಡ ನಾವು ಭಾಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಈಗ ರಾಜ ಒಡೆಯರ್ ಆಯಿತು. ಸೊ ನೆಕ್ಸ್ಟು ಚಿಕ್ಕದೇವರಾಜ ಒಡೆಯರ ಬಗ್ಗೆ ಒಂದಷ್ಟು ವಿಷಯಗಳು ನೋಡೋಣ. ಈಗ ನೋಡಿ ಇಲ್ಲಿದೆ, ಇಲ್ಲಿ 1673ರಿಂದ 1704 ಇವರ ಒಂದು ಕಾಲಾವಧಿ ಬರುತ್ತೆ. 1673ರಿಂದ 1704 ಒಬ್ಬ ಸಮರ್ಥ ಯೋಧರು ಇವರು, ಮತ್ತು ಆಡಳಿತಗಾರರು ಕೂಡ ಆಗಿದ್ದರು. ಶಿವಾಜಿಯ ಸೇನೆಯನ್ನು ಮಧುರೆ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಮೆಟ್ಟಿಸ್ತಾರೆ. ಯಾರು? ಚಿಕ್ಕದೇವರಾಜ ಒಡೆಯರು. ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾರೆ. ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು. ಅಂದರೆ ಅಲ್ಲಿವರೆಗೂ ಬೆಂಗಳೂರು ಅವರ ಹ್ಯಾಂಡ್ ಓವರ್ಲಿತ್ತಾಗುತ್ತೆ. ಬಟ್ ಚಿಕ್ಕದೇವರಾಜ ಒಡೆಯರು ರಾಜ ಒಡೆಯರ ನಂತರ ಬಂದಾದ ಮೇಲೆ ಸೊ ಮೊಘಲರ ಸೇನಾನಿಯಿಂದ ಬೆಂಗಳೂರನ್ನು ಅವರು ಕೊಂಡುಕೊಳ್ತಾರೆ. ಸೊ ಇವರಿಗೆ ನೋಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟು ಯಾವ್ಯಾವ ಬಿರುದುಗಳಿತ್ತು ಅಂತ. ಚಿಕ್ಕದೇವರಾಜ ಒಡೆಯರಿಗೆ ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಈ ಕೇಳಿದರೆ ಇದನ್ನ ನವಕೋಟಿ ನಾರಾಯಣ ಅಂತ ಯಾರಿಗೆ ಕರೀತಾರೆ ಅಂದ್ಬಿಟ್ಟು 2015 ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ದಯಮಾಡಿ ಇಂಥವುಗಳನ್ನು ಸ್ವಲ್ಪ ಮರೀದೆ ನಾವು ಅಭ್ಯಾಸ ಮಾಡ್ಕೊಳ್ಬೇಕು, ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ ಯಾವುದಿರುತ್ತೆ ಬಿರುದುಗಳು ಚಿಕ್ಕದೇವರಾಜ ಒಡೆಯರಿಗೆ: ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ ಎಂಬ ಬಿರುದುಗಳು. ಆಮೇಲೆ ಇನ್ನೊಂದು ಇವ್ರದ್ದು ಅಚೀವ್ಮೆಂಟ್ ಏನು ಅಂದರೆ ಆಡಳಿತದಲ್ಲಿ
ನೆರವನ್ನು ನೀಡಲಿಕ್ಕೆ ಒಂದು ಸಚಿವ ಸಂಪುಟವನ್ನು ಅವರು ನೇಮಕ ಮಾಡ್ತಾರೆ, ಹಠಾರ ಕಚೇರಿ ಅಂತ. ಹಠಾರ ನೋಡಿ, ಆ ಸಚಿವ ಸಂಪುಟದ ಹೆಸರು ಹಠಾರ ಕಚೇರಿ. ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಗುತ್ತೆ. ನೋಡಿ ಏನೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅಚೀವ್ಮೆಂಟ್ಸ್ ಎಲ್ಲ. ನೋಡಿ ಮೊದಲನೇದು ಬಂದು ಹಠಾರ ಕಚೇರಿಯನ್ನು ಅವರು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಮಾಡಿರ್ತಾರೆ. ಇನ್ನು ಅಂಚೆ ವ್ಯವಸ್ಥೆ ಕೂಡ ಇವ್ರ ಕಾಲಘಟ್ಟದಲ್ಲಿ ಆರಂಭ ಆಗುತ್ತೆ. ಇನ್ನು ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿ ಚಿಕ್ಕ ದೇವರಾಜನ ಆಲೆ ಮತ್ತು ದೊಡ್ಡ ದೇವರಾಜನ ಆಲೆ ಅಂತಕ್ಕಂಥ 2 ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾರೆ. ಇದಿಷ್ಟು ಸಾಲದು ಅಲ್ಲದೆ ಅಧಿಕ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯನ ದೊರೆಯುವಂತೆ ಮಾಡ್ತಾರೆ. ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯವನ್ನು ನೀಡ್ತಾರೆ. ಅದರಲ್ಲಿ ಭಾಳ ಪ್ರಮುಖರಾದವರು ನೋಡಿ ತಿರುಮಲಾರ್ಯ, ಸಂಚೀವನ್ನಮ್ಮ. ಇವರು ಆಶ್ರಯವನ್ನು ನೀಡಿದಂಥ ಕವಿಗಳಲ್ಲಿ ಪ್ರಮುಖರಿರಲ್ಲ ತಿರುಮಲಾರ್ಯ ಮತ್ತು ಸಂಚೀವನ್ನಮ್ಮ. ಸೊ ಇದಿಷ್ಟು ಚಿಕ್ಕ ದೇವರಾಜ ಒಡೆಯರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಅವ್ರಿಗಿದ್ದಂಥ ಬಿರುದುಗಳೇನು, ಅವ್ರ ಅಚೀವ್ಮೆಂಟ್ಸ್ ಏನು, ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಇಡೀ ಮೈಸೂರು ರಾಜ್ಯಕ್ಕೆ. ನೆಕ್ಸ್ಟು ಈಗ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ನೋಡೋಕೆ ಕ್ವಿಕ್ಕಾಗಿ ಏನಿದೆ ಅಂತ. ಇಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನು ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನವೆಂದೇ ಕರೆಯಲಾಗಿದೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು ನೋಡಿ. ಸೊ ಭಾರತೀಯ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ನಾವೇನಂತ ಕರಿತೀವಿ, ರಾಜಕೀಯ ಸಮಸ್ಯೆಗಳ ಶತಮಾನವೆಂದೇ ಚಿತ್ರಿಸಲ್ಪಟ್ಟಿದೆ. ಏನಕ್ಕೆ ರೀಸನ್, ಯಾಕೆ ಕರಿತೀವಿ ಹಿಂಗೆ? ಮೊಘಲ್ ಚಕ್ರವರ್ತಿ ಔರಂಗಜೇಬ್ನ ಮರಣ 1707ರಲ್ಲಿ ಸಂಭವಿಸುತ್ತೆ. ಇದಕ್ಕೆ ಪ್ರಮುಖ ಕಾರಣ. ಸೊ ಔರಂಗಜೇಬ್ನ ಮರಣ ಆಗಿದೆ, ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಅಂತ ಹೇಳ್ತಾರೆ ಹಿಸ್ಟ್ರಿಯಲ್ಲಿ. 1707ರಲ್ಲಿ ಆತ ಅಸುನೀಗ್ತಾನೆ. ಆತನ ಮರಣ ಮೊಘಲರ ರಾಜಕೀಯ ಸಾರ್ವಭೌಮತ್ವವನ್ನು ಕುಗ್ಗಿಸಿತು ಅಂದರೆ ಅಷ್ಟು ಸ್ಟ್ರಾಂಗೆಸ್ಟ್ ಆಗಿದ್ದ ಅಂತ ಅವನು. ಒಬ್ಬ ಅದ್ಭುತ ಚಕ್ರವರ್ತಿ ಆಗಿರ್ತಾನೆ ಔರಂಗಜೇಬು. ಸೊ ಅವನು ಹೋದಂಥ ಸಂದರ್ಭ ಹೆಂಗಿತ್ತು ಅಂದರೆ ಎಲ್ಲವೂ ಶೂನ್ಯ ಆಗಿಬಿಡುತ್ತೆ. ಸೊ ಅಷ್ಟು ಒಂದು ಅದ್ಭುತವಾಗಿ ಒಂದು ಇಡೀ ಸಂಸ್ಥಾನಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಂಥ ಒಬ್ಬ ದೊರೆ ಆತ ಔರಂಗಜೇಬ್ ಅಂದರೆ. ಇದರಿಂದಾಗಿ ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪುತ್ತೆ. ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಆರಂಭ ಆಗುತ್ತೆ. ಸಹಜವಾಗಿ ಅವನು ಅಸುನೀಗ್ತಾನೆ ಅಂದರೆ ಅವನ ಸ್ಥಾನಕ್ಕೆ ಕೆಲವೊಂದು ಪ್ರತಿರೋಧಗಳಾಗಲಿ, ಕಲಹಗಳಾಗಲಿ, ಯುದ್ಧಗಳಾಗಲಿ ಆರಂಭ ಆಗೇ ಆಗುತ್ತೆ. ಮತ್ತು ರಾಜಕೀಯ ಅಸ್ಥಿರತೆ ಕೂಡ ಅಲ್ಲಿ ತಾಂಡವಾಡುತ್ತೆ. ಸೊ ಇದಕ್ಕೂ ಮುನ್ನ 1704ರಲ್ಲಿ ಸಂಭವಿಸಿದಂಥ ಚಿಕ್ಕದೇವರಾಜ ಒಡೆಯರ ಮರಣ ಮೈಸೂರು ರಾಜ್ಯದ ರಾಜಕೀಯ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಸೊ ಅವರಿದ್ದಂಥ ಕಾಲಘಟ್ಟದಲ್ಲಿ ನಾನು ಆವಾಗಲೇ ಹೇಳಿದ್ರೆ ನಿಮಗೆ ಅವ್ರು ಮಾಡಿದಂಥ ಅಚೀವ್ಮೆಂಟ್ಗಳು ಒಂದೋ ಎರಡೋ ಸಾಕಷ್ಟು, ಎಷ್ಟು ಮಾಡಲಿಕ್ಕೆ ಸಾಧ್ಯ ಒಬ್ಬ ರಾಜನಾಗಿ ಎಲ್ಲವನ್ನು ಮಾಡಿರ್ತಾರೆ ಅವರು. ಈ ವೇಡ್ ರೀಸನ್ ಒಂದು ಔರಂಗಜೇಬು ಮರಣವನ್ನು ಒಪ್ಪಿದ್ದು ಮತ್ತು ಚಿಕ್ಕದೇವರಾಜ ಒಡೆಯರು ಸಾವನ್ನಪ್ಪಿದ್ದು 1704ರಲ್ಲಿ. ಇವೆರಡು ಇಡೀ ಮೈಸೂರು ರಾಜ್ಯದ ಮೇಲೆ ಭಾರಿ ದುಷ್ಪರಿಣಾಮವನ್ನು ಬೀರ್ಬಿಡುತ್ತೆ, ಅದರಲ್ಲೂ ರಾಜಕೀಯ ಬೆಳವಣಿಗೆ ಮೇಲೆ. ಸೊ ಈತನ ಮರಣದಿಂದಾಗಿ ಉತ್ತರಾಧಿಕಾರತ್ವದ ಸಮಸ್ಯೆ ಕಂಡು ಬಂದಿದ್ದರ ಜೊತೆಗೆ ಆಡಳಿತವೂ ಕೂಡ ಕುಸಿದು ಬಿದ್ದೋಗ್ಬಿಡುತ್ತೆ. ಈ ಬೆಳವಣಿಗೆಗಳು ಆ ಕಾಲದ ಮೈಸೂರಿನ ರಾಜಕೀಯವನ್ನು ಮಸುಕುಗೊಳಿಸ್ತವೆ. ಈ ರೀತಿಯ ಅತಂತ್ರ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಮೈಸೂರು ಮತ್ತು ಕರ್ನಾಟಕ ಪ್ರಾಂತ್ಯಗಳ ಭೂಪ್ರದೇಶದಲ್ಲಿ ಹೈದರ್ ಅಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸ್ತಾನೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗೋದು ಹೈದರ್ ಅಲಿ. ಸೊ ಹೈದರ್ ಅಲಿ ಬಹುಬೇಗನೆ ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳೆಲ್ಲ ಖ್ಯಾತಿಗಳಿಸಿ ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬಲ ಕುಂದಿಸಿ ಅರಸನಾಗಿದ್ದಂಥ 2ನೇ ಕೃಷ್ಣರಾಜ ಒಡೆಯರನ್ನು ಗೃಹ ಬಂಧನದಲ್ಲಿರಿಸಿ ಅಧಿಕಾರವನ್ನು ತನ್ನ ಕೈಗೆತ್ತಿಕೊಂಡನು. ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಅವನಿಗೆ, ಪ್ರಬಲರಾದಂಥ ರಾಜರು ಅಸುನಿಗೆ ಬಿಟ್ಟಿದ್ದಾರೆ. ಈಗಿರ್ತಕ್ಕಂಥ ರಾಜರನ್ನು ಅಥವಾ ಈಗಿರ್ತಕ್ಕಂಥ ಅಧಿಕಾರಶಾಹಿಗಳ ಶಾಹಿಗಳನ್ನು ನನ್ನ ಬಲ ಪ್ರಯೋಗದ ಮೂಲಕ ನಾನು ಭಾಳ ಸುಲಭವಾಗಿ ಅವರನ್ನು ಮಣಿಸಬಲ್ಲೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಿರುತ್ತೆ ಹೈದರ್ ಅಲಿಗೆ. ಹಾಗಾಗಿ ಭಾಳ ಈಸಿಯಾಗಿ ಎಲ್ಲರನ್ನ ಅವನು ಅಧಿಕಾರವನ್ನು ಕಿತ್ತುಕೊಂಡು ತನ್ನ ಅಧಿಕಾರವನ್ನು ಅಲ್ಲಿ ಏನು ಮಾಡ್ತಾನೆ, ಅವನು ಅಲ್ಲಿ ಸ್ಥಾಪನೆ ಮಾಡ್ತಾನೆ. ಸೊ ಮರಾಠರು, ಹೈದರಾಬಾದ್ ನಿಜಾಮ ಮತ್ತು ಆರ್ಕಾಟ್ನ ನವಾಬರು ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ಮೇಲ್ಮೈ ಸಾಧನೆಗಾಗಿ ಹೋರಾಟಗಳಲ್ಲಿ ನಿರತರಾಗಿದ್ದರು. ಈ ಸಂಕ್ರಮಣದ ಸಂದರ್ಭವನ್ನು ತಮ್ಮ ರಾಜಕೀಯ ಪ್ರಾಬಲ್ಯಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರು ಬಳಸಿಕೊಳ್ಳತೊಡಗಿದರು. ನೋಡಿ ಎಲ್ಲಿಂದ ಸ್ಟಾರ್ಟ್ ಈಗ ಹೈದರ್ ಅಲಿ. ಸೊ ಮುಂದೆ ನೋಡೋಣ. ಈಗ ಈ ಆಂಗ್ಲೋ ಮೈಸೂರು ಯುದ್ಧಗಳು ಸ್ಟಾರ್ಟ್ ಆಗೋದೆ ಈ ಹೈದರ್ ಅಲಿಯಿಂದ. ಸೊ ಐ ಥಿಂಕ್ ಇವೆಲ್ಲ ರೀಸನ್ಸ್ ನೋಡಿ, ಯಾವ ಕಾರಣಗಳು, ಏನು ಕತೆ ಎಲ್ಲ ನೋಡೋಣ. ಈಗ ಇವೆಲ್ಲ ವೆರಿ ಇಂಪಾರ್ಟೆಂಟು. ಕರ್ನಾಟಕ ಯುದ್ಧಗಳ ಬಗ್ಗೆ ನಾವು ತಿಳ್ಕೊಂಡ್ವಿ, ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಆಂಗ್ಲೋ ಸಿಖ್ ಯುದ್ಧಗಳ ಬಗ್ಗೆ ಈಗಾಗಲೇ ಕಳೆದ ವಿಡಿಯೋಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ದಯಮಾಡಿ ಇವತ್ತು ನೋಡ್ತಾ ಇರೋರು ಮತ್ತೊಂದು ಸಲ ನೋಡಬೇಕು ಅಂತಂದರೆ ನೀವು ಪ್ರೀವಿಯಸ್ ವೀಡಿಯೋಸನ್ನ ವಾಚ್ ಮಾಡಿ, ನಿಮಗೆ ಪ್ಲೇ ಲಿಸ್ಟಲ್ಲಿ ಅದು ಅವೈಲೇಬಲ್ ಆಗುತ್ತೆ, ಎಲ್ಲವನ್ನ ಅಲ್ಲಿ ನೋಡ್ಬೋದು ಬೇಕಾದ್ರೆ ನೀವು. ಸೊ ಆಂಗ್ಲೋ ಮೈಸೂರು ಯುದ್ಧಗಳು ನೋಡಿ ಎಲ್ಲಿಂದ ಇಲ್ಲಿವರೆಗೆ 1767ರಿಂದ 1799 ತನಕ ಈ ಆಂಗ್ಲೋ ಮೈಸೂರು ಯುದ್ಧಗಳು ಇಲ್ಲಿ ಸಂಭವ ಆಗುತ್ತೆ ಅಂತ. ಸೊ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ? 1767ರಲ್ಲಿ ಪ್ರಾರಂಭವಾದ ಇದು 1769ರಲ್ಲಿ ಅಂತ್ಯ ಆಗುತ್ತೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಎಲ್ಲಿಂದ ಇಲ್ಲಿವರೆಗೆ 1767ರಿಂದ 1769 ಅಂದರೆ 2 ವರ್ಷಗಳ ಕಾಲ, 7, 8, 9 2 ಇಯರ್ಸ್. 67ರಿಂದ ನಾವು ಸ್ಟಾರ್ಟ್ ಮಾಡ್ತಂದ್ರೆ ಸುಮಾರು 3 ವರ್ಷಗಳ ಕಾಲ ಈ ಒಂದು ಆಂಗ್ಲೋ ಮೈಸೂರು ವಾರ ಜರುಗುತ್ತೆ. ಸೊ ದಕ್ಷಿಣ ಭಾರತದಲ್ಲಿ ಹೈದರ್ ಅಲಿ ಗಳಿಸುತ್ತಿದ್ದ ರಾಜಕೀಯ ಪ್ರಾಬಲ್ಯ ಬ್ರಿಟಿಷರು, ಹೈದರಾಬಾದ್ ನಿಜಾಮ್ ಮತ್ತು ಮರಾಠರಲ್ಲಿ ರಾಜಕೀಯ ಅಸಹನೆಯನ್ನು ಮೂಡಿಸುತ್ತೆ. ರೀಸನ್ ಏನಿಲ್ಲಿ ನೋಡಿ, ಇಡೀ ದಕ್ಷಿಣ ಭಾರತದಲ್ಲಿ ಹೈದರ್ ಅಲಿ ಗಳಿಸ್ತಾ ಇದ್ದಂಥ ಒಂದು ರಾಜಕೀಯ ಪ್ರಾಬಲ್ಯವನ್ನು ಇವರು ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾರಿಗೆ? ಹೈದರಾಬಾದ್ ನಿಜಾಮ, ಮರಾಠರು, ಇವರಿಗೆಲ್ಲ ಬ್ರಿಟಿಷರು, ನಿಜಾಮ ಮತ್ತು ಮರಾಠರಿಗೆ ಅಂದರೆ ಅವ್ರಿಗೆ ರಾಜಕೀಯ ಒಂಥರ ಅಸಹನೆ ಮೂಡಿಬಿಡುತ್ತೆ. ಹೀಗಾಗಿ ಬ್ರಿಟಿಷರು
ತಮ್ಮ ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗಿ ಪರಿಣಮಿಸಿದ್ದ ಹೈದರ್ ಅಲಿಯನ್ನು ರಾಜಕೀಯವಾಗಿ ಹೆಂಗಾದರೂ ಮಾಡಿ ಮಾಡಿಸಲೇಬೇಕು ಅಂತಕ್ಕಂಥ ಕೆಲವೊಂದು ಕುತಂತ್ರವನ್ನು ಅವರು ನೀತಿಗಳನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಸೊ ಮರಾಠರ ದಾಳಿಯಿಂದ ರಾಜಕೀಯ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸಿದಂಥ ಹೈದರ್ ಅಲಿ ಮರಾಠರು ಮತ್ತು ನಿಜಾಮರನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಯತ್ನಿಸಿನಾದರೂ ಈ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಜಯಶೀಲನಾಗ್ತಾನೆ. ಅದರ ಅಂದರೆ ತೀರಾ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೇನು ಸೋಲನ್ನು ಒಪ್ಕೊಳ್ಳಲ್ಲ ಅವನು. ಯಾರು ಹೈದರ್ ಅಲಿ ಮೊದಲನೇ ಆಂಗ್ಲೋ ಮೈಸೂರು ವಾರಲ್ಲಿ ಅವನು ಕೂಡ ಒಂದಷ್ಟು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಸಮ್ ವೇರ್ ಅವನು ಜಯಶೀಲನಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಇಲ್ಲಿ ಹೈದರಾಬಾದ್ ನಿಜಾಮ, ಬ್ರಿಟಿಷರು ಮತ್ತು ಮತ್ತೊಂದು ಕಡೆ ಮರಾಠರು, ಇವ್ರು ಮೂರು ಬಣಗಳಿಗೂ ಕೂಡ ಹೈದರ್ ಅಲಿಯನ್ನು ಕಂಡ್ರೆ ಆಗ್ತಿರಲಿಲ್ಲ ಅಂತ. ಅವನ ರಾಜಕೀಯ ಸಾರ್ವಭೌಮತೆಯನ್ನು ಹೆಂಗಾದರೂ ಮಾಡಿ ಕುಗ್ಗಿಸ್ಬೇಕು ಅಂತಕ್ಕಂಥ ಒಂದು ಕುತಂತ್ರಗಳನ್ನು ಅವ್ರು ಯಾವಾಗಲೂ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟು ಹೈದರ್ ಅಲಿಯ ವಿರುದ್ಧ ನೋಡಿ, ಇಲ್ಲಿದೆ ಇಲ್ಲಿ ಹೈದರ್ ಅಲಿಯ ವಿರುದ್ಧ ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದ ಮಾಡಿಕೊಳ್ತಾರೆ. ನೋಡಿ ಯಾರು ನೋಡಿ ಈ ಮೂರು ಜನ. ಸೊ ಇದರ ಅನ್ವಯ ತ್ರಿಪಕ್ಷೀಯ ಒಕ್ಕೂಟ ರಚಿಸಲ್ಪಡುತ್ತೆ. ಆದರೆ ಹೈದರ್ ಅಲಿ ತನ್ನ ಚಾಣಾಕ್ಷ ಮತ್ತು ರಾಜಕೀಯ ತಂತ್ರಗಳನ್ನು ಪ್ರಯೋಗ ಮಾಡಿಕೊಂಡು ತನ್ನ ವಿರುದ್ಧ ರಚನೆಯಾಗಿದ್ದಂಥ ಮಿತ್ರಕೂಟವನ್ನು ಒಡೆದು ಮರಾಠರು ಮತ್ತು ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಎತ್ತುಕಟ್ಟುವಲ್ಲಿ ಯಶಸ್ವಿಯಾಗ್ತಾನೆ. ಅವ್ನಿಗೆ ಆಲ್ರೆಡಿ ಗೊತ್ತಿರುತ್ತೆ ಇವ್ರು ಏನೇ ಒಪ್ಪಂದ ಮಾಡಿಕೊಂಡ್ರು ಕೂಡ ನನಗೆ ಅಪಾಯ ಇದೆ, ಇವ್ರು ಎಲ್ಲಾದರೂ ಯಾವ ಟೈಮಲ್ಲಾದರೂ ಬೇಕಾದ್ರೆ ನನ್ನ ಕೊಲೆ ಮಾಡಲಿಕ್ಕೆ ಇವ್ರು ಹೇಸಲ್ಲ ಅಂತಕ್ಕಂಥ ಒಂದು ಕಾನ್ಫಿಡೆಂಟ್ ಅಂದರೆ ಗೊತ್ತಾಗಿರುತ್ತೆ ಅವನಿಗೆ. ಹಾಗಾಗಿ ಇವನು ಸ್ವಲ್ಪ ಹೈದರ್ ಅಲಿ ಬುದ್ಧಿವಂತನಾಗಿರೋದ್ರಿಂದ ಭಾಳ ಚಾಕಚಕತೆಯಿಂದ ಏನು ಮಾಡ್ತಾನೆ ಅವನು, ಅವರ ಒಪ್ಪಂದವನ್ನು ಕೂಡ ಅಲ್ಲಿ ಸಂವಿರಲ್ಲಿ ಒಪ್ಕೊಂಡು ತ್ರಿಪಕ್ಷೀಯ ಕೂಟವನ್ನು ಹೇಗಾದರೂ ಮಾಡಿ ಅದನ್ನು ಒಡೆದು ಬ್ರಿಟಿಷರಿಗೆ ಎತ್ಕಟ್ಟಲಿಕ್ಕೆ ಅವನು ಪ್ರಿಪೇರ್ ಮಾಡಿಬಿಡ್ತಾನೆ. ಯಾರು? ಸೊ ಹೈದರ್ ಅಲಿ ಅಂದರೆ ತನ್ನ ವಿರುದ್ಧವಾಗಿ ರಚನೆಯಾಗಿದ್ದಂಥ ಮಿತ್ರಕೂಟವನ್ನು ಒಡೆದು ಮರಾಠರು ಮತ್ತು ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಎತ್ಕಟ್ಟುವಲ್ಲಿಯನ್ನು ಯಶಸ್ವಿ ಆಗ್ತಾನೆ. ಅಂದರೆ ಮುಂಚೆ ಅವನಿಗೆಲ್ಲ ಗೊತ್ತಿರುತ್ತೆ ಅವನಿಗೆ ಏನಾದರೂ ಈ ಕೂಟವನ್ನು ಒಡೆದಾಕಲಿಲ್ಲ ಅಂದರೆ ಇದು ನನಗೆ ಖಂಡಿತವಾಗಲೂ ಅಪಾಯ ಆಗುತ್ತೆ ಅಂತಕ್ಕಂಥದ್ದು ಅವನಿಗೆ ಭಾಳ ಎಲ್ಲವೂ ಗೊತ್ತಿರುತ್ತೆ ಅವನಿಗೆ. ಸೊ ನೆಕ್ಸ್ಟು ಈ ನಡುವೆ ಆರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳು ಕಂಡುಬರ್ತವೆ. 1767ರಲ್ಲಿ ಹೈದರ್ ಅಲಿ ಮತ್ತು ನಿಜಾಮ ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯವಾಗಿದ್ದ ಆರ್ಕಾಟಿಗೆ ಮುತ್ತಿಗೆ ಆಗ್ತಾರೆ. ನೋಡಿ, ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯ ಅದು ಅವ್ರಿಗೆ, ಅಂದರೆ ಅವರ ಆಶ್ರಯದಲ್ಲಿದ್ದಂಥ ಒಂದು ನಮ್ಮ ದೇಶದ ಒಂದು ರಾಜ್ಯ ಅದು ಯಾವುದು, ಆರ್ಕಾಟು. ಸೊ ಅದಕ್ಕೆ ಇಲ್ಲಿ ಮುತ್ತಿಗೆ ಆಗ್ತಾರೆ. ಇದರಿಂದಾಗಿ ಯುದ್ಧ ಆರಂಭ ಆಗುತ್ತೆ. ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರು ಮೊದಲಾದಂಥ ಸ್ಥಳಗಳಲ್ಲಿ ಕದನಗಳು ಆರಂಭ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಹೈದರ್ ಅಲಿ ಮಿಂಚಿನ ಸೈನಿಕ ಕಾರ್ಯಾಚರಣೆಯನ್ನು ಮಾಡ್ತಾನೆ. ಯಾಕೆಂದರೆ ಮೂಲತಃ ಅವನು ಕೆಲವೊಂದು ಎಲ್ಲ ಸೈನಿಕ ತರಬೇತಿಯನ್ನು ಪಡೆದಿರ್ತಾನೆ. ಹಾಗಾಗಿ ಅವನು ಯುದ್ಧ ಈ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಭಾಳ ಅವನು ಎಲ್ಲವೂ ಗೊತ್ತಿರುತ್ತೆ ಅವನಿಗೆ. ಅವನು ತರಬೇತಿಯನ್ನು ಪಡೆದಂಥ ಒಬ್ಬ ವ್ಯಕ್ತಿ ಆಗಿರ್ತಾನೆ ಅಂತ. ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ವಶಪಡಿಸಿಕೊಳ್ಳುತ್ತೆ. ಸೊ ಹೈದರ್ ತಾತ್ಕಾಲಿಕ ಹಿನ್ನಡೆ ಅನುಭವಿಸ್ತಾನೆ ಪ್ರಾರಂಭದಲ್ಲಿ. ಅದಾದಮೇಲೆ ಮುಂಬಯಿಯ ಬ್ರಿಟಿಷ್ ಸೈನ್ಯ ರಂಗವನ್ನು ಪ್ರವೇಶ ಮಾಡುತ್ತೆ. ಹೈದರ್ ಈ ಯುದ್ಧವನ್ನು ತನ್ನ ಪ್ರತಿಷ್ಠೆಯ ಸಂಕೇತವೆಂದು ಭಾವಿಸಿ ಕಾರ್ಯಾಚರಣೆಯನ್ನೇ ಮುಂದುವರಿಸ್ತಾನೆ. ಯಾವುದೇ ಕಾರಣಕ್ಕೂ ಏನೇ ಅಡ್ಡಿ ಆತಂಕ ಆದರೂ ಕೂಡ ಅದನ್ನು ನಿಲ್ಲಿಸಲ್ಲ, ಅವನು ಅದು ಮುಂದುವರಿಸ್ಕೊಂಡು ಹೋಗ್ತಾನೆ. ಸೊ ಇದಾದ ಮೇಲೆ 1769ರ ವೇಳೆಗೆ ಆತನ ಸೈನ್ಯ ಮದ್ರಾಸಿನ ಪ್ರಾಂತ್ಯವನ್ನು ತಲುಪಿದ್ದು ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸುತ್ತೆ ಅಂತ. ಯಾವಾಗ ಇಡೀ ಸೈನ್ಯ ಮದ್ರಾಸಿಗೆ ಬಂದ್ಬಿಡುತ್ತೆ ಬ್ರಿಟಿಷರಿಗೆ ಅಲ್ಲಿ ಸ್ವಲ್ಪ ಅವರಿಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದುವರೆಗೂ ಮದ್ರಾಸು ಅವ್ರ ಪ್ರಾಂತ್ಯ ಆಗುತ್ತೆ ಬ್ರಿಟಿಷರದು. ಯಾವಾಗ ತನ್ನ ಸೈನ್ಯ ಅಲ್ಲಿಗೆ ಬರುತ್ತೋ ಇದರಲ್ಲಿದ್ದು ಅಲ್ಲಿಂದ ಅವರಿಗೆ ಒಂದಷ್ಟು ಭಯ ಅಂತಕ್ಕಂಥದ್ದು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರದಲ್ಲಿ ಏನಾಗುತ್ತೆ, ಇಲ್ಲಿ ಅನಿವಾರ್ಯವಾಗಿ ಬ್ರಿಟಿಷರು ಹೈದರ್ ಅಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನಗಳ ಮೂಲಕ ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಂಡ್ರು. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಅದು ಕೊನೆಯಾಗುತ್ತೆ ಅಂದರೆ ಮದ್ರಾಸ್ ಒಪ್ಪಂದ. ಇವೆಲ್ಲ ಕೇಳ್ತಾರೆ ನಿಮಗೆ, ಆಯಿತಾ. ಈಗ ಕರ್ನಾಟಕ ಯುದ್ಧಗಳಲ್ಲಿ ಒಂದಷ್ಟು ಒಪ್ಪಂದಗಳು ಬರುತ್ತೆ ಇಲ್ಲಿ ಅಲ್ವಾ. ಸೊ ಅದೇ ರೀತಿಯಾಗಿ ಇಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳಲ್ಲೂ ಕೂಡ ಒಪ್ಪಂದ ಬರುತ್ತೆ. ಸೊ ಇಲ್ಲಿ ಮೇಯ್ನ್ ಬಂದ್ಬಿಟ್ಟು ಯಾವಾಗ ಹೈದರ್ ಅಲಿ ಸೈನ್ಯ ಮದ್ರಾಸ್ಗೆ ಹೋಗುತ್ತೆ ಆವಾಗ ಆಟೋಮ್ಯಾಟಿಕಲಿ ಅವ್ರಿಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಯಾರಿಗೆ? ಬ್ರಿಟಿಷರಿಗೆ. ಖಂಡಿತವಾಗ್ಲೂ ನಾವೇನಾದರೂ ಅವನ ವಿರುದ್ಧವಾಗಿ ಹೋರಾಟ ಮಾಡಲೇ ನಾವು ಖಂಡಿತವಾಗ್ಲೂ ಸೋಲ್ತೀವಿ ಅಂತಕ್ಕಂಥ ಭಯ ಸ್ಟಾರ್ಟ್ ಆದಾಗ ಯಾವುದೇ ಬೇರೆ ಆಯ್ಕೆ ಇಲ್ಲದೆ ಬ್ರಿಟಿಷರು ಬಂದು ಇವನ ಜೊತೆ ಒಂದಷ್ಟು ಚರ್ಚೆ ಮತ್ತು ಸಂಧಾನಗಳನ್ನು ಮಾಡಿಕೊಂಡು ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಸೊ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1769ರಲ್ಲಿ ಸಹಿ ಹಾಕಲ್ಪಟ್ಟ ಮದ್ರಾಸ್ ಒಪ್ಪಂದದೊಂದಿಗೆ ಇದು ಕೊನೆಯಾಗ್ಬಿಡುತ್ತೆ. ಸೊ ಇದು ಒಂದು ಟ್ರೀಟಿಯ ಜೊತೆಗೆ ಇದು ಎಂಡ್ ಆಗಿಬಿಡುತ್ತೆ. ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಇದು. ಸೊ ಈಗ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನೋಡಿ, 1780ರಿಂದ 1784 ಅಂದರೆ ಸುಮಾರು 4 ವರ್ಷಗಳ ಕಾಲ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇಲ್ಲಿ ಜರುಗುವಂಥದ್ದು. ಈಗ ಮದ್ರಾಸ್ ಒಪ್ಪಂದದಿಂದ ಇದು ಸ್ಟಾರ್ಟ್ ಆಗುತ್ತೆ ಇದು. ಸೊ ಅಲ್ಲಿ ಏನಾಯಿತು, ಯಾವ ರೀಸನ್ಗೋಸ್ಕರ ಎರಡನೇ ಆಂಗ್ಲೋ ಮೈಸೂರು ವಾರ್ ಸ್ಟಾರ್ಟ್ ಆಯಿತು ಅಂತ. ಸೊ ಮದ್ರಾಸ್ ಒಪ್ಪಂದ ದಕ್ಷಿಣ ಭಾರತದಲ್ಲಿ ತಾತ್ಕಾಲಿಕವಾಗಿ ರಾಜಕೀಯ ಬೆಳವಣಿಗೆಯನ್ನು ತಡೆ ಹಿಡಿದಿತ್ತು ಅಂತ. ರಾಜಕೀಯ ಬೆಳವಣಿಗೆಯನ್ನು ತಡೆ ಹಿಡಿದಿತ್ತು ಅಂದರೆ ಕಂಟ್ರೋಲ್ ಮಾಡಿತ್ತು ಅಂತ. ಆದರೆ ಬ್ರಿಟಿಷರು ಮದ್ರಾಸ್ ಒಪ್ಪಂದ ಷರತ್ತುಗಳನ್ನು ಉಲ್ಲಂಘಿಸಲು ಯತ್ನ ಮಾಡ್ತಾರೆ. ಅಂದರೆ ಅವರೇ ಮಾಡ್ಕೊಂಡಂಥ ಕೆಲವೊಂದು ಕಂಡೀಷನ್ಸ್ನ ಹೈದರ್ ಅಲಿ ಕೊಟ್ಟಿದ್ದನ್ನು ಅವರೇ ಅದನ್ನು ಬ್ರೇಕ್ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಸೊ ಮರಾಠರು ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆ ನುಗ್ಗಿದಾಗ ಹೈದರ್ ಬ್ರಿಟಿಷರ ಸಹಾಯವನ್ನು ಅಪೇಕ್ಷೆ ಪಡ್ತಾನೆ. ಆದರೆ ಬ್ರಿಟಿಷರು ಇದನ್ನು ತಿರಸ್ಕಾರ ಮಾಡಿ ಮದ್ರಾಸ್ ಒಪ್ಪಂದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾರೆ.
ಸೊ ಮಾಹೆಯು ಫ್ರೆಂಚರ ವಸಾಹತಾಗಿತ್ತು. ಇದನ್ನು ಕೇಳ್ತಾರೆ. ಸೊ ಫ್ರೆಂಚರ ವಸಾಹತು ಯಾವುದು ಅಂದ್ಬಿಟ್ಟು ಒಂದು ಕ್ವಶನ್ ಕೇಳಿದ್ರು. ಯಾಕಂದರೆ ಇದು ಓದಬೇಕಾದ್ರೆ ನನಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಮುಂಚೆ ಎಲ್ಲ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೆ. ಹಾಗಾಗಿ ಕೆಲವೊಂದು ಪಾಯಿಂಟ್ಸನ್ನು ನೋಡಿದಾಗ ಇದು ಎಲ್ಲೋ ಕೇಳಿದ್ರು ಅಂತ ನನಗೆ ಫ್ಲಾಶ್ ಆಗುತ್ತೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು. ಸೊ ಫ್ರೆಂಚರ ವಸಾಹತು ಯಾವುದು ಅಂದ್ಬಿಟ್ಟು ಕೇಳಿದ್ರು. ಮಾಹೆ ಅಂತಕ್ಕಂಥದ್ದು ಫ್ರೆಂಚರ ವಸಾಹತಿದು ಹೈದರಾಲಿಯ ನಿಯಂತ್ರಣಗಳಿಗೆ ಒಳಪಡುತ್ತೆ. ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು ಎರಡನೇ ಮೈಸೂರು ಯುದ್ಧಕ್ಕೆ ಕಾರಣವಾಗುತ್ತೆ. ಸೊ ಒಂದು ಕಡೆ ಮದ್ರಾಸ್ ಒಪ್ಪಂದದ ನಿಬಂಧನೆಗಳನ್ನು ಇಲ್ಲಿ ಬ್ರೇಕ್ ಮಾಡ್ತಾರೆ. ಮತ್ತೊಂದು ಕಡೆ ಫ್ರೆಂಚರ ವಸಾಹತಾಗಿತ್ತು ಯಾವುದು ಮಾಹೆ ಅಂತಕ್ಕಂಥದ್ದು, ಅದು ಸೊ ಹೈದರಾಲಿಯ ಕಂಟ್ರೋಲ್ ಇರುತ್ತೆ. ಬ್ರಿಟಿಷರು ಏನು ಮಾಡ್ತಾರೆ, ಮಾಹೆಯನ್ನು ವಶಪಡಿಸ್ಕೊಳ್ತಾರೆ. ಇದು ಎಲ್ಲರ ರೀಸನ್ಸಿಂದಾಗಿ ಏನಾಗುತ್ತೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀಲಿಕ್ಕೆ ಇದು ಕಾರಣ ಆಗುತ್ತೆ. ಸೊ ಮುಂದೆ ನೋಡೋಣ ಏನೆಲ್ಲ ಘಟನೆಗಳಾಗುತ್ತೆ ಅಂತ ಇಲ್ಲಿ. ಸೊ ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ 1780ರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭ ಆಗುತ್ತೆ. ಇಲ್ಲಿ ಯುದ್ಧ ನಡಿಬೇಕಾದಂಥ ಒಂದು ಪ್ರಾರಂಭದಲ್ಲಿ ಸೊ ಹೈದರಾಲಿ ಗೆಲ್ತಾ ಹೋಗ್ತಾನೆ. ಕರ್ನಾಟಕ ಪ್ರಾಂತ್ಯದ ಅನೇಕ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ ಅವನು. ಇನ್ನು ಕಾಂಚೀಪುರಂ ಕೂಡ ವಶಪಡಿಸ್ಕೊಳ್ತಾನೆ. ಕೋರಂ ಮಂಡಲ ತೀರದವರೆಗೆ ಏನು ಮಾಡ್ತಾನೆ, ಹೈದರಾಲಿ ತನ್ನ ಸೈನ್ಯವನ್ನು ಮುನ್ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾನೆ ಅವನು. ಸೊ ಇನ್ನು ಇದು ಮದ್ರಾಸಿನ ಬ್ರಿಟಿಷ್ ಸೈನ್ಯಾಧಿಕಾರಿಗಳಲ್ಲಿ ನಡುಕವನ್ನು ತಂದಿದೆ. ಅಲ್ಲಿ ಒಂದು ಕಡೆ ಯಾವಾಗ ಮದ್ರಾಸಿಗೆ ಬರ್ತಾನೆ ಮೊದಲನೇ ಆಂಗ್ಲೋ ಮೈಸೂರು ವಾರಲ್ಲಿ, ಆವಾಗ ಬ್ರಿಟಿಷರಿಗೆ ಅಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ. ಎರಡನೇ ಆಂಗ್ಲೋ ಮೈಸೂರಲ್ಲಿ ಸೊ ಕೋರಮಂಡಲ ತೀರದವರೆಗೆ ಕೂಡ ಇಲ್ಲಿ ಹೇಗೆ ತನ್ನ ಸೈನ್ಯವನ್ನು ಮುನ್ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲೂ ಕೂಡ ಇವರಿಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಮದ್ರಾಸಿನ ಬ್ರಿಟಿಷ್ ಸೇನಾಧಿಕಾರಿಗಳಲ್ಲಿ ನಡುಕವನ್ನು ತಂದಿತ್ತು. ಸೊ ಹೈದರ್ ಆರ್ಕಾಟಿಗೆ ಮುತ್ತಿಗೆ ಹಾಕಿ ಅದನ್ನು ಕೂಡ ವಶಪಡಿಸ್ಕೊಳ್ತಾನೆ. ಸರ್ ಐರ್ಕೂಟ್ನ ಹ್ಯಾಂಡ್ ಓವರ್ ಅಂದರೆ ಅವನ ಒಂದು ಟೀಮ್ ಲೀಡರ್ಶಿಪ್ಪಲ್ಲಿ ಬ್ರಿಟಿಷರ ಸೈನ್ಯ ಸಜ್ಜುಗೊಳ್ಳುತ್ತೆ. ಹೈದರ್ ಈ ಅವಧಿಯಲ್ಲಿ ವೆಲ್ಲೂರು ಮತ್ತು ವಾಂಡಿವಾಶಿಗಳನ್ನು ಮುತ್ತುವುದಾಗಿ ಬೆದರಿಸ್ತಾನೆ. ಹೈದರನ ಸೈನ್ಯವನ್ನು ಸರ್ ಐರ್ಕೂಟ್ ಪಾಂಡಿಚೇರಿಯವರೆಗೂ ಹಿಂಬಾಲಿಸಿದನು. ಫ್ರೆಂಚರು ಹೈದರನಿಗೆ ಬ್ರಿಟಿಷರ ವಿರುದ್ಧ ಸಹಕರಿಸಲು ನಿರಾಕರಿಸ್ತಾನೆ. ಸೊ ಹೈದರ್ ಇದರಿಂದಾಗಿ ಯುದ್ಧಗತಿಯನ್ನು ಬದಲಾವಣೆ ಮಾಡ್ತಾನೆ. ಸೊ ಎಲ್ಲೋ ಎಲ್ಲೋ ಒಂದು ಕಡೆ ಐ ಥಿಂಕ್ ಫ್ರೆಂಚರು ಹೆಲ್ಪ್ ಮಾಡಬೇಕಿತ್ತು ಹೈದರಾಲಿಗೆ, ಅವ್ರು ಮಾಡಲ್ಲ. ಬ್ರಿಟಿಷರ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ತನ್ನ ಇಡೀ ಒಂದು ಯುದ್ಧದ ಒಂದು ರೀತಿಯನ್ನೇ ಅವನು ಬದಲಾವಣೆ ಮಾಡಿಕೊಡ್ತಾನೆ ಅವನು. ಸೊ ಹೈದರ್ ಬ್ರಿಟಿಷರ ಹತೋಟಿಯಲ್ಲಿನ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿ ಕೊಳ್ಳೆ ಹೊಡೆದು ಅಪಾರ ಸಂಪತ್ತು ಮತ್ತು ಶಸ್ತ್ರಾಸ್ತ್ರವನ್ನು ಸಂಗ್ರಹ ಮಾಡ್ತಾನೆ. ಫ್ರೆಂಚರು ಸಪೋರ್ಟ್ ಮಾಡಿಲ್ಲ ಅಂದರೂ ಫೈನಲಿ ಬ್ರಿಟಿಷರ ಕೆಲವೊಂದು ಪ್ರದೇಶವನ್ನು ಇಲ್ಲಿ ವಶಪಡಿಸ್ಕೊಳ್ತಾನೆ ಅವನು. ಸೊ ನೆಕ್ಸ್ಟು 1781ರಲ್ಲಿ ಪೋರ್ಟ್ ನೋವೆ ಎಂಬಲ್ಲಿ ನಡೆದ ಕದನದಲ್ಲಿ ಹೈದರ್ ಪರಾಭವಗೊಂಡನು. ಎಲ್ಲಿ ಸೋಲ್ತಾನೆ ಅಂದರೆ ಇವನು ಪರಾಭವಗೊಳ್ಳೋದು 1781ರಲ್ಲಿ ಪೋರ್ಟ್ ನೋವೆ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ನಡೆದಂಥ ಒಂದು ವಾರ್ನಲ್ಲಿ ಹೈದರ್ ಏನಾಗುತ್ತೆ, ಪರಾಭವಗೊಳ್ತಾನೆ. ಸೊ ಇದು ಯುದ್ಧದ ಗತಿಯನ್ನು ಬದಲಾಯಿಸುತ್ತೆ ಮತ್ತು ಬ್ರಿಟಿಷರು ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಯಾವಾಗ ಫಸ್ಟ್ ಸೋಲ್ಬಿಡ್ತಾನೆ ಆವಾಗ ಇವ್ರಿಗೆ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ, ಹೆಂಗಾದರೂ ಮಾಡಿ ಇವನು ಏನಾದರೂ ಮಾಡಿ ನಾವು ಹೊಡೆದಾಕ್ಬೋದು, ಸೋಲಿಸ್ಬೋದು ಅಂತ. ಸೊ ಇಮಿಡಿಯೇಟ್ ಏನು ಮಾಡ್ತಾರೆ, ಅವಾಗ ಪೊಲಿಕಾಟ್ ಮತ್ತು ಸೋಲಿಂಗೂರ್ಗಳ ಕದನದಲ್ಲಿಯೂ ಆರ್ಥಿಕ ಹಾನಿ ಅನುಭವಿಸ್ಬಿಡ್ತಾನೆ ಹೈದರು. ಈ ವೇಳೆಗೆ ಬ್ರಿಟಿಷರು ಸಾಲ್ಬಾಯಿ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದರನ ಒಕ್ಕೂಟದಿಂದ ಮರಾಠರು ಹಾಗೂ ನಿಜಾಮನ ಸೆಳೆಯುವಲ್ಲಿ ಸಫಲರಾಗ್ತಾರೆ. ನೋಡಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಸಾಲ್ಬಾಯಿ ಒಪ್ಪಂದ. ಇಲ್ಲಿ ಯುದ್ಧದ ಮಧ್ಯದಲ್ಲಿ ಹೈದರಾಲಿ ಪಾಪ ಏನು ಮಾಡ್ತಾನೆ, 1782ರಲ್ಲಿ ಅನಾರೋಗ್ಯದಿಂದ ಮೃತಪಡ್ತಾನೆ. ಆತನ ಮಗ ಟಿಪ್ಪು ಸುಲ್ತಾನ್ ಅಲ್ಲಿಂದ ಅಧಿಕಾರವನ್ನು ಇಲ್ಲಿ ವಹಿಸ್ಕೊಂಡು ಆ ಯುದ್ಧವನ್ನು ಮುನ್ನಡೆಸ್ತಾನೆ. ನೆಕ್ಸ್ಟು ಅವನು ಹೈದರಾಲಿಯ ಮರಣಾನಂತರದಲ್ಲೂ. ಸೊ ಹಾಗಾಗಿ ನಿಮಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ಯಾವುದಿದು, ಸಾಲ್ಬಾಯಿ ಒಪ್ಪಂದ ಇದು. ನೋಡಿ, ಇವೆಲ್ಲ ಒಪ್ಪಂದಗಳನ್ನು ನೀವು ಐ ಥಿಂಕ್ ಮರದೇ ಇದನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ಹೈದರಾಲಿಯ ಮರಣ ನಂತರ ಮಲಬಾರ್ ಪ್ರಾಂತ್ಯದಲ್ಲಿ, ಅಂದರೆ ಆ ಟೈಮ್ ಹೆಂಗಿತ್ತು ಅಂದರೆ ಹೈದರಾಲಿ ಸತ್ತಂಥ ಸಂದರ್ಭಗಳಲ್ಲಿ ಮಲಬಾರ್ ಪ್ರಾಂತ್ಯದಲ್ಲಿ ನಡೆದ ಯುದ್ಧದಲ್ಲಿ ಟಿಪ್ಪು ಅಲ್ಲಿ ಫಸ್ಟು ಅವನು ಪಾರ್ಟಿಸಿಪೇಟ್ ಮಾಡ್ತಾನೆ. ಟಿಪ್ಪುವಿನ ಅನುಪಸ್ಥಿತಿಯ ಲಾಭವನ್ನು ಪಡೆದಂಥ ಬ್ರಿಟಿಷರು ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸಿಕೊಳ್ಳಲು ಅವಣಿಸ್ತಾರೆ ಅಂತ. ಯಾವಾಗ ಆಬ್ಸೆನ್ಸ್ ಆಗ್ತಾನೆ ಟಿಪ್ಪು ಸುಲ್ತಾನು ಇಲ್ಲಿ ಬೇರೆ ರೀಸನ್ಸ್ಗೋಸ್ಕರ ಇಮಿಡಿಯೇಟು ಅದರ ಉಪಯೋಗವನ್ನು ಪಡ್ಕೊಳ್ಳೋಕ್ಕೆ ಸಿದ್ಧರಾಗ್ತಾರೆ ಯಾರು, ಬ್ರಿಟಿಷರು. ಸೊ ಇಲ್ಲಿ ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸ್ಕೊಳ್ತಾರೆ. ತಿರುವಾಂಕೂರು, ಕಲ್ಲಿಕೋಟೆ ಮತ್ತು ಮಲಬಾರಿನ ಅನೇಕ ರಾಜರುಗಳನ್ನು ಟಿಪ್ಪುವಿನ ವಿರುದ್ಧ ಎತ್ತಿಕಟ್ಟುವ ಪ್ರಯತ್ನಗಳನ್ನು ಅವರು ನಡೆಸ್ತಾರೆ. ಹೀಗಾಗಿ ಟಿಪ್ಪು ಮಂಗಳೂರು ಮತ್ತು ಕರಾವಳಿ ತೀರ ಪ್ರದೇಶದ ಮೇಲೆ ಹತೋಟಿ ಸಾಧಿಸುವುದು ಸೂಕ್ತವೆಂದು ಯೋಚಿಸಿ ಮಂಗಳೂರಿನತ್ತ ಮುನ್ನಡೆದು ಬ್ರಿಟಿಷರ ಸೈನ್ಯವನ್ನು ಸೋಲಿಸ್ತಾನೆ ಅಂತ. ಇವನು ಒಂದಷ್ಟು ಅವ್ರ ತಂದೆ ಹಾಗೆ ಭಾಳ ಚಾಣಕ್ಷನಾಗಿರ್ತಾನೆ ಇವನು ಟಿಪ್ಪು ಸುಲ್ತಾನು. ಹಾಗಾಗಿ ಇವನ ವಿರುದ್ಧವಾಗಿ ಅವ್ರು ಏನೇ ಪಿತೂರಿ ಮಾಡಿದ್ರು ಕೂಡ ಅವೆಲ್ಲವನ್ನು ತಿಳ್ಕೊಂಡು ಇವನು ಯಾವ ರೀತಿಯಾಗಿ ಯುದ್ಧವನ್ನು ಮಾಡಬೇಕು, ಯಾವ ರೀತಿ ಬುದ್ಧಿವಂತಿಕೆ ಬಳಸಬೇಕು, ಆ ಒಂದು ಮಾದರಿಯಲ್ಲಿ ಇವನು ಮುಂದೆ ಸಾಗ್ತಾ ಇರ್ತಾನೆ. ಸೊ ಕೊನೆಗೆ 1784ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ. ನೋಡಿ, ಯಾವುದು ಇದು, 1784 ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎಂಡ್ ಆಗುತ್ತೆ. ಆಯಿತಾ. ಸೊ ಇಲ್ಲಿ ಒಂದು ಕಡೆ ಬ್ರಿಟಿಷರು ಸಾಲ್ಬಾಯಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆಯಿತಾ. ಸೊ ಇನ್ನೊಂದು ಕಡೆ ಏನಾಗುತ್ತೆ, ಫೈನಲ್ ಆಗಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1784 ಮಂಗಳೂರು ಒಪ್ಪಂದದ ಮೂಲಕ ಏನಾಗುತ್ತೆ, ಇಡೀ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇಲ್ಲಿ ಕೊನೆಗೊಳ್ಳುತ್ತೆ. ಇವೆಲ್ಲ ನೀವು ಭಾಳ ಇಂಪಾರ್ಟೆಂಟ್ ಅಂಶಗಳನ್ನು ಸ್ವಲ್ಪ ಕೂಲಂಕುಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಈಗ ಟಿಪ್ಪು ಸುಲ್ತಾನ್ ಬಗ್ಗೆ ನೋಡೋಣ ಈಗ. ಸೊ ಇವನ ಒಂದು ಯುದ್ಧ ನೀತಿ ಮತ್ತು ಇವನ ಒಂದು ಸಾಧನೆಗಳು ಏನಿರುತ್ತೆ ಅಂತ.
ಬ್ರಿಟಿಷರನ್ನ ತನ್ನ ರಾಜ್ಯ ವಿಸ್ತರಣೆಯ ನೀತಿಗೆ ಅಡ್ಡಿಪಡಿಸುತ್ತಿರತಕ್ಕಂಥ ಶತ್ರುಗಳು ಎಂದು ಭಾವಿಸಿ ಅವರನ್ನು ಓಡಿಸುವ ಗಂಭೀರ ಪ್ರಯತ್ನವನ್ನು ಮಾಡ್ತಾನೆ. ತಂದೆ ಆದ ನಂತರದಲ್ಲಿ ತಂದೆಗಿದ್ದಂಥ ಡ್ರೀಮ್ಸ್ ಕೂಡ ಅದೇ, ಹೆಂಗಾದರೂ ಮಾಡಿ ಇವ್ರನ್ನ ಬ್ರಿಟಿಷರನ್ನ ಒದ್ದು ಓಡಿಸಲೇಬೇಕು. ಸೊ ಅದೇ ಒಂದು ರೀತಿಯಲ್ಲಿ ಕೂಡ ಟಿಪ್ಪು ಸುಲ್ತಾನ್ ಮುಂದುವರಿತಾ ಇರ್ತಾನೆ. ಸೊ ತಮ್ಮ ಕುಟಿಲ ನೀತಿಯಿಂದ ಭಾರತೀಯ ರಾಜ್ಯಗಳನ್ನು ಕಬಳಿಸುತ್ತಿದ್ದ ಬ್ರಿಟಿಷರನ್ನು ಪರಮವೀರಿಗಳು ಎಂದು ತಿಳಿದ ಅವರನ್ನು ಹೇಗಾದರೂ ಮಾಡಿ ಭಾರತದಿಂದ ಓಡಿಸಲೇಬೇಕು ಅಂತಕ್ಕಂಥದ್ದು ಅವನು ಒಂದು ಕರ್ತವ್ಯ ಅನ್ಕೊ ಭಾವಿಸ್ಕೊಂಡ ಅವ್ನು ಡ್ಯೂಟಿ ಅಂತ ಅನ್ಕೊಬಿಡ್ತಾನೆ. ಯಾರೋ ಟಿಪ್ಪು ಸುಲ್ತಾನ್ ಹೆಂಗಾದರೂ ಮಾಡಿ ಅವರನ್ನು ಇಲ್ಲಿಂದ ಐ ಥಿಂಕ್ ದೂರ ಮಾಡಬೇಕಲ್ಲ, ಓಡಿಸ್ಬೇಕಲ್ಲ ಅಂತ ಅವ್ರನ್ನ. ಸೊ 17 ವರ್ಷಗಳ ಆಳ್ವಿಕೆಯಲ್ಲಿ ಸುಮಾರು 17 ಇಯರ್ಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ ಯಾರು, ಟಿಪ್ಪು ಸುಲ್ತಾನು. ನಿರಂತರವಾಗಿ ಬ್ರಿಟಿಷರ ಜೊತೆಗೆ ಅವನು ಹೋರಾಟವನ್ನು ಮಾಡ್ತಾ ಇರ್ತಾನೆ. ಅವನು ಬ್ರಿಟಿಷರ ಸಾಮರ್ಥ್ಯ, ತಂತ್ರ, ಕುತಂತ್ರ, ಚಾಣಾಕ್ಷ ನೀತಿಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಯಾಕಂದರೆ ಅವ್ರ ತಂದೆಗೂ ಇದೇ ಸ್ಕಿಲ್ ಇರುತ್ತೆ, ಆ ಮಗನೂ ಕೂಡ ಇದೇ ಸ್ಕಿಲ್ಲಲ್ಲಿ ಅವನು ಮುಂದುವರಿತಾ ಇರ್ತಾನೆ. ಅವರು ಏನೇ ಕುತಂತ್ರಗಳು ಮಾಡಿದ್ರು ಕೂಡ ಅವನು ಈಸಿಯಾಗಿ ಗೊತ್ತಾಗ್ತಾ ಇರುತ್ತೆ. ಸೊ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ನಷ್ಟವಾದಲ್ಲಿ ಅದು ಅವರ ರಾಜಕೀಯ ಸ್ವಾಮ್ಯವನ್ನೇ ಕುಂದಿಸುತ್ತದೆ ಎಂದು ಅರಿತಿದ್ದ ಅವನು ಬ್ರಿಟಿಷರನ್ನು ವಿರೋಧಿಸುತ್ತಿದ್ದವರನ್ನು ಸಂಘಟಿಸುವ ಮತ್ತು ಅವರ ನೆರವನ್ನು ಅಪೇಕ್ಷಿಸಲು ಪ್ರಯತ್ನ ಮಾಡ್ತಾನೆ. ಅಂದರೆ ಯಾರು ಎಗೇನ್ಸ್ಟ್ ಆಗಿದ್ರು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇವನಿಗೆ ಸಪೋರ್ಟ್ ಮಾಡಿ, ಸೊ ಇವೆಲ್ಲದರ ಐ ಥಿಂಕ್ ವಿಶ್ವಾಸದಿಂದ ಏನಾಗುತ್ತೆ, ಅವರ ವಿರುದ್ಧವಾಗಿ ಬೀಳಲಿಕ್ಕೆ ಒಂದಷ್ಟು ಪ್ಲ್ಯಾನ್ಸ್ ಮಾಡ್ತಾ ಇರ್ತಾನೆ ಯಾರು, ಟಿಪ್ಪು ಸುಲ್ತಾನು. ಸೊ ಅವರಿಗೆ ವ್ಯಾಪಾರದಲ್ಲಿ ಲಾಭವಾಗದಂತೆ ನೋಡಿಕೊಳ್ಳುವ ಮೂಲಕ ವ್ಯಾಪಾರದ ಮೇಲೆ ಅವರು ಸಾಧಿಸುತ್ತಿದ್ದ ಏಕಸ್ವಾಮ್ಯವನ್ನು ಮುರಿಯುವ ಪ್ರಯತ್ನಗಳನ್ನು ನಡೆಸ್ತಾನೆ ಅಂತ. ಏಕಸ್ವಾಮ್ಯ ಅಂದ್ರೇನು, ಒಬ್ಬರೇ ವ್ಯಾಪಾರ ಮಾಡುವಂಥದ್ದು, ಒಬ್ಬರೇ ಲಾಭವನ್ನು ಗಳಿಸ್ತಕ್ಕಂಥ ಒಂದು ಸಿಸ್ಟಮ್ ಅದು. ಅದನ್ನು ಎಲ್ಲವನ್ನು ಹಾಳು ಮಾಡಲಿಕ್ಕೆ, ಆ ಏಕಸ್ವಾಮ್ಯವನ್ನು ಹೊಡೆದಾಕಲಿಕ್ಕೆ ಇವನು ಪ್ರಿಪೇರ್ ಮಾಡ್ತಾ ಇರ್ತಾನೆ. ಸೊ ಇವು ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ಮತ್ತಷ್ಟು ದ್ವೇಷ ಭಾವನೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೊತ್ತಿಗಾಗಲೇ ಗೊತ್ತಾಗ್ಬಿಡುತ್ತೆ ಅವರಿಗೆ, ಇವನು ನಾವು ಮಾಡ್ತಕ್ಕಂಥ ಎಲ್ಲ ನೀತಿಗಳ ವಿರುದ್ಧವಾಗಿ ಇವೆಲ್ಲ ವ್ಯಾಪಾರಕ್ಕೂ ಏನು ಮಾಡ್ತಾನೆ, ಇವನು ಕೈ ಹಾಕ್ತಾ ಇದ್ದಾನೆ, ಹಸ್ತಕ್ಷೇಪ ಮಾಡ್ತಾ ಇದ್ದಾನೆ, ನಮ್ಮನ್ನು ಮುಗಿಸ್ಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಸೊ ಸರ್ಟೈನ್ಲಿ ಏನಾಗುತ್ತೆ, ಅವರು ಇವನ ವಿರುದ್ಧವಾಗಿ ವಿರೋಧವನ್ನು ವ್ಯಕ್ತ ಮಾಡಲಿಕ್ಕೆ ಅವರು ಇಲ್ಲಿ ಸಿದ್ಧರಾಗ್ತಾರೆ ಯಾರು, ಸೊ ಬ್ರಿಟಿಷರು. ಸೊ ಮುಂದೆ ನೋಡೋಣ ಈಗ ನೋಡಿ, ಇಲ್ಲಿ ಈ ಒಂದು ಪ್ಯಾರಾಗ್ರಾಫಲ್ಲಿ ನಿಮಗಿದು ತಿಳಿದಿರಲಿ ಅಂದ್ಬಿಟ್ಟು ಸೊ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಇಲ್ಲಿ, ಈ ಒಂದು ಬಾಕ್ಸಲ್ಲಿ ನೋಡೋಣ ಏನಿದೆ ಅಂತ. ಇಲ್ಲಿ 18ನೇ ಶತಮಾನದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯನ್ನು ತಡೆಯಲು ಮಾಡಿದ ಪ್ರಯತ್ನಗಳಿಂದ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ವಿಭಿನ್ನವಾಗಿ ಕಾಣುತ್ತಾರೆ. ಇವರಿಗೆ ಐರೋಪ್ಯರು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳಿಂದ ಮಣಿಸಲಾಗುತ್ತದೆ ಎಂಬ ಅರಿವಿತ್ತು. ಫ್ರೆಂಚರ ಸಹಾಯದಿಂದ ಹೈದರ್ ಅಲಿ ಸೈನ್ಯವನ್ನು ಆಧುನೀಕರಿಸಲು ಯತ್ನಿಸಿದ್ದ. ಐರೋಪ್ಯದ ಸೈನ್ಯದಂತೆ ಶಿಸ್ತಾಗಿ ಕವಾಯಿತು ಮಾಡುವ ಮತ್ತು ಬಂದೂಕನ್ನು ಬಳಸುವ ಪಡೆಗಳು ಮೈಸೂರಿನ ಸೈನ್ಯದಲ್ಲಿ ಇದ್ದವು ಅಂತ. ನೋಡಿ, ಇವೆಲ್ಲ ನಾವು ಇವಾಗ ಏನು ಸ್ವಲ್ಪ ಟ್ರೈನ್ಡ್ ಕೆಲವೊಂದು ಯುದ್ಧ ತರಬೇತಿದಾರರು ಅಂತ ಕರಿತೀವಿ, ಇವೆಲ್ಲವೂ ಕೂಡ ಅವಾಗಲೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಭಾರತದಲ್ಲಿ ಮೊದಲ ಬಾರಿಗೆ ಯುದ್ಧದಲ್ಲಿ ರಾಕೆಟನ್ನು ಬಳಸ್ತಾರೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ದ ವೆರಿ ಫಸ್ಟ್ ಟೈಮು ಇವರ ಅಪ್ಪ ಮಕ್ಕಳು ಇಬ್ಬರು ಭಾರತದಲ್ಲಿ ಈ ರಾಕೆಟನ್ನು ಬಳಸುವಂಥದ್ದು ಯುದ್ಧ ಮಾಡಲಿಕ್ಕೆ. ಸೈನ್ಯದ ಆಧುನೀಕರಣದ ಜೊತೆಗೆ ತುಂಬಿದ ರಾಜ್ಯದ ಬೊಕ್ಕಸ ಕೂಡ ಬ್ರಿಟಿಷರ ಆಕ್ರಮಣದ ತಡೆಗೆ ಅಗತ್ಯವೆನ್ನುವುದನ್ನು ಹೈದರ್ ಅಲಿ ಮತ್ತು ಟಿಪ್ಪು ಮನಗಂಡಿದ್ದರು. ಸೊ ಹೈದರ್ ಅಲಿಯ ಕಣ್ಣಿದುರಿಗೆ ಕರ್ನಾಟಕ ಪ್ರದೇಶದಲ್ಲಿದ್ದ ನವಾಬರು ದಿವಾಳಿಯಾಗಿದ್ದರು ಅಂತ. ಅವರ ಕಣ್ಣಿದುರಿಗೇನೆ ಅಷ್ಟು ಹಿಂಸೆಯನ್ನು ಕೊಟ್ಟಿದ್ದು ಬ್ರಿಟಿಷರು, ಅವರಿಂದಾನೇ ಅವರು ದಿವಾಳಿಯಾಗಿದ್ದು ಅಂತ ಇಲ್ಲಿ. ಸೊ ಹೈದರ್ ಅಲಿ ಮತ್ತು ಟಿಪ್ಪು ಆರ್ಥಿಕ ವ್ಯವಸ್ಥೆಯನ್ನು ಬಲಗೊಳಿಸಲು ಅನೇಕ ನೀತಿ ನಿಯಮಗಳನ್ನು ಅವರು ರೂಪಿಸ್ತಾರೆ. ಶ್ರೀಗಂಧ ಮತ್ತು ತಂಬಾಕು ಮತ್ತಿತರ ಪದಾರ್ಥಗಳನ್ನು ರಾಜ್ಯದ ಏಕಸ್ವಾಮ್ಯದಡಿಗೆ ತಂದಿದ್ದಾರೆ. ಫ್ರೆಂಚ್ ತಂತ್ರಜ್ಞರನ್ನು ಕರೆಯಿಸಿ ಮೈಸೂರಿನ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳ ಗುಣಮಟ್ಟವನ್ನು ಹೆಚ್ಚಿಸಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ವೃದ್ಧಿಸುವ ಯೋಜನೆಯಲ್ಲಿ ಅವರೆಲ್ಲರೂ ಇಲ್ಲಿ ಸೊ ಇರ್ತಾರೆ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಈ ಒಂದು ಬಾಕ್ಸಲ್ಲಿ. ಅಂದರೆ ಇಲ್ಲಿ ಭಾಳ ಪ್ರಮುಖವಾಗಿ ಮೊದಲನೇ ಬಾರಿಗೆ ಒಂದು ವಾರ್ನಲ್ಲಿ ರ್ಯಾಕೆಟನ್ನು ಯೂಸ್ ಮಾಡ್ತಾರೆ, ಇವೆಲ್ಲ ಕೇಳ್ಬೋದು. ಈ ಥರದನ್ನು ನೀವು ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಸೊ ಇನ್ನು ಕೊನೆಯದಾಗಿ ಮೊದಲನೇ ಆಂಗ್ಲೋ ಮೈಸೂರು ವಾರ ಆಯಿತು, ಎರಡನೇ ಆಂಗ್ಲೋ ಮೈಸೂರು ವಾರ ಆಯಿತು, ಇನ್ನು ಫೈನಲ್ ಬಂದು ಮೂರನೇ ಆಂಗ್ಲೋ ಮೈಸೂರು ದಿನ. ಈಗ ಈ ಯುದ್ಧಕ್ಕೆ ನೇರವಾದ ಕಾರಣ ಯಾವುದಪ್ಪ ಅಂದರೆ ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಏನು ರಾಜಕಾರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಲ್ಲಿ ಆ ರಾಜ್ಯದ ಒಬ್ಬ ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ಅಂತ. ಆ ಪಕ್ಕದ ಒಂದು ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರವನ್ನು ಸಹಾಯ ಪಡ್ಕೊಂಡು ಬೆಂಬಲವನ್ನು ಪಡ್ಕೊಂಡು ಒಂದು ಕೋಟೆ ನಿರ್ಮಾಣ ಮಾಡ್ತಾನೆ ಮತ್ತು ಆತನು ಡಚ್ಚರಿಂದ ಆಯಾ ಕೋಟ ಮತ್ತು ಕಾಂಗನೂರು ಕೋಟೆಗಳನ್ನು ಪಡೆದುಕೊಂಡಿದ್ದನು. ಇದು ಮಂಗಳೂರು ಒಪ್ಪಂದದ ಷರತ್ತುಗಳ ಉಲ್ಲಂಘನೆಯಾಗಿತ್ತು ಅಂತ. ಯಾಕೆಂದರೆ ಕೆಲವೊಂದು ಯುದ್ಧಗಳು ಒಪ್ಪಂದ ಆಗಿ ಎಂಡ್ ಆಗಿಬಿಡುತ್ತೆ, ಅಲ್ಲೊಂದು ನಿಬಂಧನೆಗಳಂತೂ ಷರತ್ತುಗಳು ಅಂತ ಇದ್ದೇ ಇರುತ್ತೆ. ಯಾಕೆಂದರೆ ಯುದ್ಧವನ್ನು ಮಾಡ್ಕೋದ್ರೆ ನೀವು ಒಪ್ಪಂದ ಮಾಡ್ಕೋತೀನಿ ಅಂದರೆ ಆ ನಿಬಂಧನೆಗಳಿಗೆ ಭದ್ರಾಗಿರಬೇಕು, ಉಲ್ಲಂಘನೆ ಮಾಡೋಂಗಿಲ್ಲ ಅಂತ. ಸೊ ಉಲ್ಲಂಘನೆ ಮಾಡಿದಾಗ ಏನಾಗುತ್ತೆ, ಎಗೇನ್ ಅವ್ರ ಮೇಲೆ ಯುದ್ಧವನ್ನು ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಒಂದು ಷರತ್ತುಗಳ ಏನು ಉಲ್ಲಂಘನೆ ಆಯಿತು ಅಲ್ಲಿ, ಸೊ ಅದಕ್ಕೆ ಹಾಗಾಗಿ ಇದು ಯುದ್ಧ ಆರಂಭ ಆಗುತ್ತೆ. ಆ ರೀತಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅದನ್ನು. ನೋಡಿ ಇಲ್ಲಿದೆ, ಇಲ್ಲಿ ಬ್ರಿಟಿಷರು ಜನರಲ್ ಮೆಡೋಸ್ನ ನಾಯಕತ್ವದಲ್ಲಿ ಕಾರವಾರ, ಕೊಯಮತ್ತೂರು, ದಿಂಡಿಗಲ್ ಮೊದಲಾದವುಗಳನ್ನು ವಶಪಡಿಸ್ಕೊಳ್ತಾರೆ. ಸೊ ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಬಾರಾಮಹಲ್ ಪ್ರಾಂತ್ಯವನ್ನು ಮುತ್ತಿ ಸತ್ಯಮಂಗಲವನ್ನು ವಶಪಡಿಸ್ಕೊಳ್ತಾನೆ. ಇದಾದ ನಂತರದಲ್ಲಿ ತಿರುಚನಾಪಳ್ಳಿಯನ್ನು ಮುತ್ತಿ ಅದನ್ನು ವಶಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆತನು ಸೈನಿಕ ಕಾರ್ಯಾಚರಣೆಗಳನ್ನು
ನಡೆಸಿದನಾದರೂ ಅದು ಫಲ ಕೊಡಲ್ಲ. ಅದು ಇದೇ ಟೈಮಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಸೇನೆಯ ನಾಯಕತ್ವವನ್ನು ವಹಿಸ್ಕೊಳ್ತಾನೆ. ಇದು ಇಡೀ ಯುದ್ಧದ ಗತಿಯನ್ನೇ ಬದಲಾವಣೆ ಮಾಡುತ್ತೆ. ಲಾರ್ಡ್ ಕಾರ್ನ್ವಾಲಿಸ್ ಅಂದರೆ ಅವನ ಬಗ್ಗೆ ಓದಬೇಕಾದ್ರೆ ಟೈಮ್ ಸಾಕಾಗಲ್ಲ. ಅವನ ಅಚೀವ್ಮೆಂಟ್ಸು, ಅವನ ಕಾರ್ಯತಂತ್ರಗಳು, ಅವನ ಟ್ಯಾಲೆಂಟ್ಸು, ಸ್ಕಿಲ್ಲು ಭಯಂಕರ ಇದೆ ಲಾರ್ಡ್ ಕಾರ್ನ್ವಾಲಿಸ್ದು. ಅವನ ಪದ್ಧತಿಗಳು ಸಾಕಷ್ಟಿದೆ. ಬಟ್ ಇಲ್ಲಿ ಸಂಕ್ಷಿಪ್ತವಾಗಿ ನೋಡ್ತಾ ಇದ್ದೀವಿ. ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ಇನ್ ಕೇಸ್ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಎಲ್ಲವನ್ನ ನಿಮಗೆ ಅಲ್ಲಿ ಹೇಳ್ತೀನಿ ನಾನು. ಯಾವಾಗ ಲಾರ್ಡ್ ಕಾರ್ನ್ವಾಲಿಸು ಬ್ರಿಟಿಷ್ ಸೈನ್ಯದ ಒಂದು ಟೀಮ್ ಕ್ಯಾಪ್ಟನ್ ಆಗಿ ಅವನು ಆಯ್ಕೆ ಆಗ್ತಾ ನಾಯಕತ್ವವನ್ನು ವಹಿಸ್ಕೊಳ್ತಾನೋ ಇಡೀ ಯುದ್ಧದ ಗತಿ ಏನಾಗ್ಬಿಡುತ್ತೆ ಅಲ್ಲಿ ಬದಲಾಗ್ತಾ ಹೋಗುತ್ತೆ. ನೆಕ್ಸ್ಟು ಬ್ರಿಟಿಷ್ ಸೈನ್ಯ ಕಾರ್ನ್ವಾಲಿಸ್ನ ನೇತೃತ್ವದಲ್ಲಿ ಕೋಲಾರ ಮತ್ತು ಹೊಸಕೋಟೆಗಳನ್ನು ವಶಪಡಿಸ್ಕೊಂಡು ಬೆಂಗಳೂರತ್ತ ಮುನ್ನುಗ್ಗಿತ್ತು ಅಂತ. ಸೊ ಲಾರ್ಡ್ ಕಾರ್ನ್ವಾಲಿಸ್ ಬಂದಾಯಿತು ಅಂದರೆ ಅಲ್ಲಿ ಅವನು ಪಕ್ಕಾ ಪ್ಲ್ಯಾನ್ ಮಾಡಿ ಎಲ್ಲ ಪ್ರದೇಶವನ್ನು ಭಾರತೀಯ ಸಂಸ್ಥಾನವನ್ನು ವಶಪಡಿಸ್ಕೊಳ್ಳಿಕ್ಕೆ ಅವನು ಸಫಲ ಆಗ್ತಾ ಇರ್ತಾನೆ ಅವನು. ಸೊ ಕೊನೆಗೆ ಬೆಂಗಳೂರನ್ನು ವಶಪಡಿಸ್ಕೊಂಡು ಕೋಟೆಯನ್ನು ಹಾಳುಗಡವಿತು. ಬೆಂಗಳೂರನ್ನು ವಶಪಡಿಸ್ಕೊಂಡ ಕಾರ್ನ್ವಾಲಿಸ್ ಟಿಪ್ಪುವಿನ ನಿರ್ಣಾಮಕ್ಕಾಗಿ ನಿಜಾಮ ಮತ್ತು ಮರಾಠರ ನೆರವನ್ನು ಕೋರ್ತಾನೆ ಅಂತ. ನೋಡಿ, ಇಲ್ಲಿ ಮುಂಚೆ ಮೊದಲನೇ ಆಂಗ್ಲೋ ಮೈಸೂರು ವಾರಲ್ಲಿ ಹೈದರಾಬಾದ್ ನಿಜಾಮನಿಗೆ ಬ್ರಿಟಿಷರಿಗೆ ಇವರಿಬ್ಬರು ಕಂಡ್ರೆ ಆಗ್ತಿರಲಿಲ್ಲ, ಯಾರಿಗೆ ಹೈದರಾಲಿಯನ್ನು. ಈಗ ಯಾಕೆಂದರೆ ಅವರು ಯಾವಾಗಲೂ ವಿರೋಧಿಗಳು ಆಗೇ ಇರ್ತಾರೆ ಅವ್ರಿಗೆ. ಸೊ ವಿರೋಧಿಗಳ ಬೆಂಬಲವನ್ನು ಬಯಸ್ತಾನೆ ಯಾರು, ಲಾರ್ಡ್ ಕಾರ್ನ್ವಾಲಿಸ್. ಇಲ್ಲಿ ಅವ್ರ ಬೆಂಬಲ ತಗೊಂಡು ಟಿಪ್ಪು ಸುಲ್ತಾನ್ ಹೊಡೆದಾಕಬೇಕು ಅಂತ ಇಲ್ಲಿ ನಿಜಾಮ ಮತ್ತು ಮರಾಠರ ಸಂಘಟಿತ ಸೈನ್ಯ ಬ್ರಿಟಿಷರೊಂದಿಗೆ ಸೇರುವುದರೊಂದಿಗೆ ಯುದ್ಧದ ತಿರುವನ್ನು ಪಡೆದುಕೊಳ್ಳುತ್ತೆ. ಮರಾಠರು ನೋಡಿ ಇಲ್ಲಿದೆ ಸವಣೂರು, ಗಜೇಂದ್ರಗಡ, ಲಕ್ಷ್ಮೇಶ್ವರ, ಹುಬ್ಬಳ್ಳಿ ಮೊದಲಾದವುಗಳನ್ನು ವಶಪಡಿಸಿಕೊಳ್ತಾರೆ. 1797ರಲ್ಲಿ ಸಂಘಟಿತ ಸೈನ್ಯ ಒಂದೊಂದಾಗಿ ಕೋಟೆಯನ್ನು ವಶಪಡಿಸಿಕೊಂಡು ಶ್ರೀರಂಗಪಟ್ಟಣದ ಕಡೆ ಸಾಗುತ್ತೆ. ರಾತ್ರಿ ವೇಳೆಯಲ್ಲಿ ಕೋಟೆಯನ್ನು ಹಾಳುಗೆಡವಲಾಗುತ್ತೆ. ಇದರಿಂದ ವಿಚಲಿತಗೊಂಡ ಟಿಪ್ಪು ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ನಿರ್ಧಾರ ಮಾಡ್ತಾನೆ. ಇದು ಆತನಿಗೆ ಅನಿವಾರ್ಯವೂ ಆಗಿತ್ತು. ಸೊ ಏನು ಮಾಡಲಿಕ್ಕಾಗಲ್ಲ, ಸಂವೇರ್ ಎಲ್ಲೋ ಒಂದು ಕಡೆ ಇವನು ಒಪ್ಪಂದವನ್ನು ಮಾಡ್ಕೋಬೇಕು ಅಂತ ಅನಿಸ್ಬಿಡುತ್ತೆ. ತನ್ನ ಸೋಲಿನ ಅರಿವಾಗ್ಬಿಡುತ್ತೆ ಅವನಿಗೆ, ಬೇರೆ ದಾರಿ ಇರಲ್ಲ. 1797ರಲ್ಲಿ ಅಸಮಾನ ಷರತ್ತುಗಳು ಅಂದರೆ ಐ ಥಿಂಕ್ ವಾಸ್ತವಕ್ಕೆ ಹತ್ರ ಇಲ್ಲದೆ ಇರತಕ್ಕಂಥ ನಿಬಂಧನೆ ಮತ್ತು ಷರತ್ತುಗಳು ಅಂತ. ಸೊ ಅಸಮಾನ ಷರತ್ತುಗಳನ್ನು ಹೊಂದಿದ್ದ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಟಿಪ್ಪು ಸಹಿ ಹಾಕುವ ಮೂಲಕ ಯುದ್ಧಕ್ಕೆ ತೆರೆಯಾಯಿತು. ಈ ಒಪ್ಪಂದದ ಅನ್ವಯ 3ನೇ ಆಂಗ್ಲೋ ಮೈಸೂರು ಯುದ್ಧ ಇಲ್ಲಿ ಕೊನೆಯಾಗುತ್ತೆ. ಸೊ ಇದು 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ಎಂಡ್ ಆಗುತ್ತೆ ಅಂದರೆ ಇದು ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ 3ನೇ ಆಂಗ್ಲೋ ಮೈಸೂರು ಯುದ್ಧ ಇಲ್ಲಿ ಎಂಡ್ ಆಗುತ್ತೆ. ಇನ್ನು ಇದಾದ ಮೇಲೆ ಟಿಪ್ಪುವನ್ನು ಮಣಿಸಲಿಕ್ಕೆ ಏನು ಮಾಡ್ತಾರೆ ಇಲ್ಲಿ ಬ್ರಿಟಿಷರು ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಅಸಮಾನ ಷರತ್ತುಗಳು ಇರುವಂತೆ ನೋಡಿಕೊಳ್ತಾರೆ. ಆ ಷರತ್ತುಗಳು ಯಾವ್ಯಾವುದಪ್ಪ ಅಂದರೆ ಟಿಪ್ಪು ಏನು ಮಾಡಬೇಕು, ತನ್ನ ಅರ್ಧ ರಾಜ್ಯವನ್ನು ಬಿಟ್ಕೊಡಬೇಕು, ಮೊದಲನೇ ಕಂಡೀಷನ್. ಅದಾದಮೇಲೆ ಸುಮಾರು 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡಬೇಕು. ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ತನ್ನ 2 ಗಂಡು ಮಕ್ಕಳನ್ನು ಒತ್ತೆಯಾಗಿ ನೀಡಬೇಕು ಮತ್ತು ಯುದ್ಧದ ಸಂದರ್ಭಗಳಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆ ಮಾಡಬೇಕು. ಇದರ ಅನ್ವಯ ಶ್ರೀರಂಗಪಟ್ಟಣದಿಂದ ಬ್ರಿಟಿಷರ ನೇತೃತ್ವದಲ್ಲಿ ಸಂಘಟಿತ ಸೈನ್ಯ ಹಿಂತೆಗೆಯಿತು ಅಂತ. ಅಂದರೆ ಯಾರನ್ನ ಬಂಧಿಸಿದ್ರು ಬ್ರಿಟಿಷರ ಸೈನ್ಯವನ್ನು, ಅದನ್ನು ಮತ್ತೆ ಬ್ರಿಟಿಷರು ಬಿಡಿಸ್ಕೊಂಡಂಗೆ ಆಗುತ್ತೆ. ಮತ್ತು ಅವ್ರು ಮಾಡಿದಂಥ ಯುದ್ಧಕ್ಕೆ ಎಕ್ಸ್ಪೆಂಡಿಚರನ್ನು ಇವನು ಬರೆಸಬೇಕಾಗುತ್ತೆ, ಯಾರು, ಟಿಪ್ಪು ಸುಲ್ತಾನು. ಅದು ಗ್ಯಾರಂಟಿಗೋಸ್ಕರ ತನ್ನ 2 ಗಂಡು ಮಕ್ಕಳನ್ನು ಅವರಿಗೆ ಒತ್ತೆಯಾಳಾಗಿ ಕೊಡಬೇಕಾಗುತ್ತೆ ಅಥವಾ ಇಡಬೇಕಾಗುತ್ತೆ. ಇವೆಲ್ಲ ಕಂಡೀಷನ್ಸ್ ಇರುತ್ತೆ ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ. ಇವೆಲ್ಲವೂ ಕೂಡ ಟಿಪ್ಪು ಸುಲ್ತಾನ್ ಮುಗಿಸ್ಲಿಕ್ಕೆ ಮಾಡಿದಂಥ ಪ್ಲ್ಯಾನ್ ಇದೆ ಬ್ರಿಟಿಷರು ಇದು. ಇನ್ನು ಕೊನೆಯದಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಇದು. ಸೊ ಕ್ವಿಕ್ಕಾಗಿ ನೋಡೋಣ ಇದೊಂದನ್ನು. ಇನ್ನು ಉಳಿದಿದ್ದನ್ನು ನಾನು ನೆಕ್ಸ್ಟ್ ಸೆಷನ್ ನಿಮ್ಗೆ ಹೇಳ್ತೀನಿ ನಾನು. ದ 4th ಆಂಗ್ಲೋ ಮೈಸೂರು ವಾರ್. ಟಿಪ್ಪುವಿನ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿನ ಸೋಲನ್ನು ವೈಯಕ್ತಿಕವಾಗಿ ಸ್ವೀಕಾರ ಮಾಡಿ ಅದನ್ನು ಒಂದು ಪ್ರಮುಖ ಸವಾಲೆಂದೇ ಪರಿಗಣಿಸ್ತಾನೆ. ಹಿಂಗಾದರೂ ಮಾಡಿ ಇಷ್ಟೆಲ್ಲ ಅವಮಾನ ಸೋತರೂ ಕೂಡ, ಶ್ರೀರಂಗಪಟ್ಟಣ ಒಪ್ಪಂದ ಮಾಡಿದ್ರು ಕೂಡ ಬ್ರಿಟಿಷರನ್ನು ಹೆಂಗಾದ್ರು ಮಾಡಿ ಓಡಿಸಲೇಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾನೆ ಅವನು. ಸೊ ಒಪ್ಪಂದದ ಅನ್ವಯ ಬ್ರಿಟಿಷರ ನೇತೃತ್ವದಲ್ಲಿದ್ದಂಥ ಮಿತ್ರಕೂಟಕ್ಕೆ ನೀಡಬೇಕಾದ ಭೂಪ್ರದೇಶಗಳು ಮತ್ತು ಹಣವನ್ನು ಚಾಚು ತಪ್ಪದೆ ಸಲ್ಲಿಸಿ ಒತ್ತೆಯಾಳಾಗಿ ಕಳಿಸಿಕೊಂಡಿದ್ದ ತನ್ನ 2 ಮಕ್ಕಳನ್ನು ಹಿಂದಕ್ಕೆ ಕರೆಸಿಕೊಂಡನು. ಟಿಪ್ಪು ಬ್ರಿಟಿಷರ ಅಧೀನದಲ್ಲಿದ್ದ ಮಲಯಾಳಂ ಮಾತನಾಡುವ ಭೂಪ್ರದೇಶಗಳು ನ್ಯಾಯಯುತವಾಗಿ ತನಗೆ ಸೇರಬೇಕೆಂದು ವಾದ ಮಾಡ್ತಾನೆ. ಆದರೆ ಬ್ರಿಟಿಷರು ಅದನ್ನು ಪುಷ್ಟೀಕರಿಸಲಿಲ್ಲ. ಅವನು ಹೇಳ್ತಾನೆ, ನನಗೆ ಸೇರಬೇಕಾದಂಥ ಪ್ರದೇಶಗಳು ನನಗೆ ಬೇಕೇ ಬೇಕು, ಅದನ್ನು ಕೊಡಿ ಅಂತ. ಹಾಗಾಗಿ ಅದನ್ನು ಇವನು ಏನು ಹೇಳಿದ್ರು ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ ಅವರು, ಯಾರೋ ಬ್ರಿಟಿಷರು. ಹಾಗಾಗಿ ಮುಂದೆ ಏನಾಗುತ್ತೆ ಇಲ್ಲಿ ದ 4th ಆಂಗ್ಲೋ ಮೈಸೂರು ವಾರಲ್ಲಿ ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಫಸ್ಟು ನೇಮಕ ಆಗ್ತಾನೆ ಅವನು. ನೋಡಿ ಇವೆಲ್ಲ ಕೇಳ್ಬೋದು. ಭಾರತಕ್ಕೆ 1798ರಲ್ಲಿ ಅವನು ಫಸ್ಟು ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾನೆ. ಯಾರು, ಲಾರ್ಡ್ ವೆಲ್ಲೆಸ್ಲಿ, ಒಬ್ಬ ಬ್ರಿಟಿಷ್ ಅಧಿಕಾರಿ ಆತ. ಟಿಪ್ಪುವಿನ ವಿರೋಧಿ ರಾಜಕೀಯ ಚಟುವಟಿಕೆಗಳು ಈತನ ಅವಧಿಯಲ್ಲಿ ಜಾಸ್ತಿ ಆಗುತ್ತೆ. ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನು ತನ್ನೆಡೆಗೆ ಸೆಳೆಯಲು ಮಾಡುತ್ತಿದ್ದ ಪ್ರಯತ್ನಗಳು ಹಾಗೂ ತಮ್ಮ ಬದ್ಧ ವೈರಿಗಳಾದ ಫ್ರೆಂಚರೊಂದಿಗೆ ಟಿಪ್ಪು ಹೊಂದಿದ್ದ ಸಂಬಂಧಗಳು ವೆಲ್ಲೆಸ್ಲಿಯಲ್ಲಿ ಟಿಪ್ಪುವಿನ ವಿಚಾರದಲ್ಲಿ ಮತ್ತಷ್ಟು ದ್ವೇಷ ಭಾವನೆಯನ್ನು ಬೆಳೆಸಿದವು. ಅಂದರೆ ಲಾರ್ಡ್ ವೆಲ್ಲೆಸ್ಲಿಗೆ ಗೊತ್ತಾಗ್ಬಿಡುತ್ತೆ ಇವನು ಯಾರ್ಯಾರ ಬೆಂಬಲವನ್ನು ಕೇಳ್ತಾ ಇದ್ದಾನೆ, ಏನೇನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ, ಇವನ ಕಾರ್ಯತಂತ್ರ ಏನು, ಇವೆಲ್ಲವೂ ಕೂಡ ವೆಲ್ಲೆಸ್ಲಿಗೆ ಗೊತ್ತಾಗ್ತಾ ಇರುತ್ತೆ. ಸೊ ಅಲ್ಲಿ ಇನ್ನೊಂದು ಕಡೆ ಲಾರ್ಡ್ ಕಾರ್ನ್ವಾಲಿಸ್ ಕೂಡ ಅವನು ಯಾವಾಗ ಎಂಟ್ರಿ ಕೊಡ್ತಾನೆ ನಾಯಕತ್ವ ವಹಿಸ್ಕೊಂಡು ಅಲ್ಲಿ ಇಡೀ ಇಡೀ ಯುದ್ಧದ ಒಂದು ಗತಿಯೇ ಬದಲಾಗ್ಬಿಡುತ್ತೆ. ಆವಾಗ ಬ್ರಿಟಿಷರು ಎಲ್ಲವನ್ನು ಗೆಲ್ಲಲಿಕ್ಕೆ ಅವರಿಗೆ ಅವಕಾಶಗಳಾಗುತ್ತೆ. ನೋಡಿ ಇಲ್ಲೂ ಅಷ್ಟೇ ಲಾರ್ಡ್ ವೆಲ್ಲೆಸ್ಲಿ ಬಂದ ಮೇಲೆ
ಟಿಪ್ಪು ಸುಲ್ತಾನ್ ಮಾಡ್ತಕ್ಕಂಥ ಎಲ್ಲ ಒಂದು ಕುತಂತ್ರಗಳು ಅವನಿಗೆ ಅರ್ಥ ಆಗ್ಬಿಡುತ್ತೆ ಅವನಿಗೆ. ಸೊ ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನಿಸಿ ರಾಯಭಾರಿಯನ್ನೇ ಕಳಿಸ್ತಾನೆ. ಸೊ ಇದು ಬ್ರಿಟಿಷರಿಗೆ ಅಸಮಾಧಾನವನ್ನು ತಂದಿತ್ತು ಅಂತ. ಅಂದರೆ ಬ್ರಿಟಿಷರಿಗೆ ವಿರುದ್ಧವಾಗಿ ಯಾರೇ ಏನೇ ಮಾಡೋದು ಏನಾಗುತ್ತೆ, ಆಟೋಮ್ಯಾಟಿಕಲಿ ಅದು ಬ್ರಿಟಿಷರಿಗೆ ಇಷ್ಟ ಆಗಲ್ಲ ಅದು, ಆಯಿತಾ. ಯಾಕಂದರೆ ಅವರಿಗೆ ಯಾರನ್ನ ಕಂಡ್ರೆ ಆಗ್ತಿರಲಿಲ್ಲ, ಅವ್ರಿಗೆ ಬೆಂಬಲ ಕೊಡಲಿಕ್ಕೆ ಹೋದರೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು ಮತ್ತು ಅವ್ರನ್ನ ಹೇಗಾದರೂ ಮಾಡಿ ಮಣಿಸ್ಲಿಕ್ಕೆ ಅವರು ಪ್ರಿಪ್ಲಾನ್ ಮಾಡ್ತಾ ಇರ್ತಾರೆ ಬ್ರಿಟಿಷರವರು. ಟಿಪ್ಪು ಮತ್ತು ಫ್ರೆಂಚರ ನಡುವಿನ ಸ್ನೇಹ ಮುಂದಕ್ಕೆ ತಮ್ಮ ಆಧಿಪತ್ಯಕ್ಕೆ ಮುಳುವಾಗಬಹುದು ಎಂಬ ಭಾವನೆಗಳು ಬ್ರಿಟಿಷರಲ್ಲಿ ಬೆಳೀತು ಅಂತ. ಇನ್ ಕೇಸ್ ಏನಾದ್ರು ಟಿಪ್ಪು ಮತ್ತು ಫ್ರೆಂಚರು ಇಬ್ಬರು ಒಂದಾಗ್ಬಿಟ್ರೆ ಸೊ ನಮಗೆ ಇಲ್ಲಿ ಉಳ್ಗಾಲ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ಅವರಿಗೆ. ಹಾಗಾಗಿ ಸೊ ಏನಾದರೂ ಪ್ಲ್ಯಾನ್ ಮಾಡಿ ಇವೆರಡು ಬಣವನ್ನು ಹೊಡಿಲಿಕ್ಕೆ ಅವರು ಸಿದ್ಧರಾಗ್ತಾ ಇರ್ತಾರೆ. ಸೊ ಇಲ್ಲಿ ಹಾಗೆಯೇ ಸೊ ಮುಂದೆ ಹೋಗೋಣ. ಹೊಸ ಷರತ್ತುಗಳನ್ನು ಒಳಗೊಂಡಿರ್ತಕ್ಕಂಥ ಸಹಾಯಕ ಸೇನೆ ಪದ್ಧತಿಯನ್ನು ಟಿಪ್ಪುವಿನ ಮೇಲೆ ಹೇರಲಾಗುತ್ತೆ. ಆದರೆ ಟಿಪ್ಪು ಅಮಾನವೀಯ ಸಹಾಯಕ ಸೇನೆ ಪದ್ಧತಿ ಮತ್ತು ಅಸಮಾನ ಷರತ್ತುಗಳನ್ನು ಒಳಗೊಂಡಿದ್ದ ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸ್ತಾನೆ. ಸೊ ಇದರಿಂದಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭ ಆಗುತ್ತೆ. ಇವೆಲ್ಲ ಕಂಡೀಷನ್ಸನ್ನು ಒಂದು ಉಲ್ಲಂಘನೆ ಮಾಡುವಂಥದ್ದು ಮತ್ತು ತನ್ನ ಸೋಲಿಗೆ ಅದನ್ನು ಒಪ್ಕೊಂಡು ಮತ್ತು ಎಗೇನ್ ಧೈರ್ಯದಿಂದ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಪ್ಲ್ಯಾನ್ ಮಾಡುವಂಥದ್ದು ಟಿಪ್ಪು ಸುಲ್ತಾನು. ಇವೆಲ್ಲವೂ ಕೂಡ ಸಹಾಯಕ ಸೇನೆ ಪದ್ಧತಿಗೆ ಒಪ್ಕೊಳ್ಬೇಕು ಅಂತಕ್ಕಂಥದ್ದು. ಇವೆಲ್ಲದರಿಂದ ಈ 4ನೇ ಆಂಗ್ಲೋ ಮೈಸೂರು ಯುದ್ಧ ಇಲ್ಲಿ ಆರಂಭವಾಗುವಂಥದ್ದು. 1799ರಲ್ಲಿ ಯುದ್ಧ ಆರಂಭ ಆಗುತ್ತೆ. ದ 4th ಆಂಗ್ಲೋ ಮೈಸೂರು ವಾರ್. ಇದು ಅಭೇದ್ಯವಾದ ಕೋಟೆಯನ್ನು ಬ್ರಿಟಿಷರು ಬೆದರಿಸ್ತಾರೆ. ಎರಡೂ ಸೇನೆಗಳು ವೀರಾವೇಶದಿಂದ ಕಾದಾಡ್ತವೆ. ಟಿಪ್ಪು ತನ್ನ ಸೈನ್ಯವನ್ನು ಹುರಿದಿಂಬಿಸುತ್ತಾ ಹೋರಾಡಿ 1799ರಲ್ಲಿ ಹತನಾಗ್ತಾನೆ ಅಂತ. ಅಂದರೆ ಅವನು ಹೋರಾಟ ಮಾಡೇ ಸಾವನ್ನಪ್ತಾನೆ ಹೊರತು 4th ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ಅವನು ಸೋಲನ್ನು ಒಪ್ಕೊಳ್ಳೋದಿಲ್ಲ. ಅವನು ಸಾವು ಹತ್ತಿದ್ರು ಕೂಡ ಭಾಳ ಪ್ರಬಲವಾಗಿ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿ ಅವನು ಪ್ರಾಣವನ್ನು ಅರ್ಪಿಸೋದು ಯಾರು, ಟಿಪ್ಪು ಸುಲ್ತಾನು. ಆತನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈವಶವಾದ ಸಂತೋಷವನ್ನು ತಂದಿತ್ತಂದ್ರೆ, ಅಂದರೆ ಅಷ್ಟು ಪ್ರಬಲವಾದಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ ಯಾರು, ಟಿಪ್ಪು ಸುಲ್ತಾನ್ ಅವನು. ನಂತರ ಬ್ರಿಟಿಷರು ಆತನು ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮದೊಂದಿಗೆ ಹಂಚಿಕೊಳ್ತಾರೆ. ಒಂದು ಸಣ್ಣ ಭೌಗೋಳಿಕ ಪ್ರದೇಶವು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಲ್ಪಡುತ್ತೆ. ಈ ಪ್ರದೇಶ ತರುವಾಯ ಮೈಸೂರು ಸಂಸ್ಥಾನವೆಂದು ಅದು ಹೆಸರಾಗುತ್ತೆ. ನೋಡಿ, ಇದು ಟಿಪ್ಪು ನಂತರದ ಮೈಸೂರು ಅಂತ. ಇದೊಂದು ನೋಡಿ, ಇಲ್ಲೊಂದು ಮ್ಯಾಪ್ ಹೊಡಿಯೋರಲ್ಲಿ ಅವಾಗಿದ್ದಂಥ ಟಿಪ್ಪು ಮರಣ ನಂತರ ನಾವು ನೋಡ್ತಕ್ಕಂಥ ಒಂದು ಮೈಸೂರು. ಇದು ಪ್ರದೇಶಗಳು ಹೇಗೆಲ್ಲ ಅಲ್ಲಿ ಹಂಚಿ ಹೋಗಿತ್ತು ಅಂತ. ಸೊ ಇದರಲ್ಲಿ ಇನ್ನು 10ನೇ ಚಾಮರಾಜೇಂದ್ರ ಒಡೆಯರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಸೆಷನ್ ಹೇಳ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೈಸೂರು ಒಡೆಯರ ಬಗ್ಗೆ ತಿಳ್ಕೊಂಡ್ವಿ. ರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು ಮತ್ತು ಹೈದರಾಲಿ, ಟಿಪ್ಪು ಸುಲ್ತಾನು, ಲಾರ್ಡ್ ಕಾರ್ನ್ವಾಲಿಸ್ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಾಯಿತು ನಮಗೆ. ಸೊ ಹಾಗೆಯೇ ಟಿಪ್ಪು ಸುಲ್ತಾನ್ ಬಗ್ಗೆ ಭಾಳ ಪ್ರಮುಖವಾಗಿ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಇಲ್ಲಿ ಕಲೆ ಹಾಕಿದ್ದೀವಿ. ಅಂದರೆ ಯಾವ್ಯಾವ ಯುದ್ಧಗಳು ಯಾವ್ಯಾವ ಒಪ್ಪಂದದ ಜೊತೆಗೆ ಅಂತ್ಯ ಆಗುತ್ತೆ ಅಂತ ಅವೆಲ್ಲವನ್ನ ಕೇಳ್ತಾರೆ. ಸೊ ಎಕ್ಸಾಮ್ಸಲ್ಲಿ ದಯಮಾಡಿ ಅವುಗಳನ್ನು ನೆನಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಸೊ ಧನ್ಯವಾದ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ. ಮುಂದಿನ ವಿಡಿಯೋ ಸೆಷನಲ್ಲಿ ಮತ್ತಷ್ಟು ಪ್ರಮುಖವಾದ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾರ್ಯಾರ ಅಂದರೆ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರಾಜರು ಮತ್ತಷ್ಟು ಕೊಡುಗೆಯನ್ನು ನೀಡ್ತಾರೆ ಅಂತ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಧನ್ಯವಾದ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ.